ಬಸವರಾಜ್ ಜಗಜಂಪಿ ಅವರು ವೇದಿಕೆಗೆ ಬರ್ಬೇಕಂತ ಕೇಳ್ತೇನೆ. ನಮ್ಮ ಗೌರವ ಉಪಸ್ಥಿತಿ ಎಸ್ ಶಾಸ್ತ್ರಿ ಅಂತಿತ್ತು, ಅವರಿಗೆ ಆರೋಗ್ಯ ತೊಂದರೆ ಇರುವುದರಿಂದ ಅವರ ಒಂದು ಗೈರ ಹಾಜರಲ್ಲಿ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡೋರು ನಾನು ಡಾಕ್ಟರ್ ಶ್ರೀಧರ್ ಹುಕ್ಕೇರಿ ಅಂತ. ಈ ಒಂದು ಕಾರ್ಯಕ್ರಮ ಪ್ರಾರಂಭದಲ್ಲಿ ಶ್ರೋತೃಗಳನ್ನ ನಮ್ಮ ಗುರುಗಳು ಹೇಳ್ತಿದ್ರು ಕಿವಿಗಳು ಅಂತ ಕರೀತಾರ. ನಮ್ಮ ಗುರುಗಳಂದ್ರ ಪ್ರಹ್ಲಾದ್ ಕುಮಾರ್ ಭಾಗವಜಿಯವರು. ನಮ್ಮ ಮನೆ ಅವ್ರ ಮನೆ ಬಾಜುಕ ಇತ್ತು. ಪ್ರತಿ ದಿವಸ ನಾವು ಅವ್ರ ಮನೆ ಬಾವಿಗೆ ಮಡಿ ನೀರು ತರ್ಲಿಕ್ಕೆ ಕೊಡ ತಗೊಂಡು ಹೋಗ್ತಿದ್ವಿ. ಸುಮಾರು ಒಂದು ಅರ್ಧ ತಾಸರಿಂದ 45 ನಿಮಿಷ ಡಿಸ್ಕಷನ್ ಆಗ್ತಿತ್ತು. ಅವಾಗ ಸಾಕಷ್ಟು ಹಿಂದಿನ ಪ್ರಸಂಗಗಳು, ಅವರು ಯಾವ ಯಾವ ಸಾಹಿತಿಗಳ ಜೊತೆ ಇದ್ರು ಆ ಪ್ರಸಂಗಗಳನ್ನು ಸಾಕಷ್ಟು ನಮಗೆ ತಿಳಿಸಿದ್ದಾರೆ. ಈ ರೀತಿ ಇನ್ನು ಕವಿಗಳು, ಕಿವಿಗಳು, ಇಲ್ಲಿ ಕಿವಿಗಳು ಚೆನ್ನಾಗಿದ್ರೆ ಕವಿಗಳು ಚೆನ್ನಾಗಿ ಅದನ್ನ ಪ್ರಸ್ತುತ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ, ಸರಸ್ವತ್ಯಾ ತತ್ವಂ ಕವಿ ಸೈದ್ರತಾಮಾಖ್ಯಾಂ ವಿಜಯತೆ. ಹಾಸ್ಯವನ್ನು ವ್ಯಾಖ್ಯಾನ ಮಾಡುವಾಗ ಮನಸ್ಸಿನ ಪ್ರಸನ್ನತೆ ಏನಿರ್ತದ ಅದೇ ಆ ವ್ಯಾಖ್ಯಾನ ಹಾಸ್ಯದ ಮೂಲ ಸಾಮಗ್ರಿ ಅಂತ ಹೇಳ್ತಾರೆ. ಅಂದ್ರೆ ಆ ಪ್ರಸನ್ನತೆ ಇರಬೇಕು ಹೇಳೋರಲ್ಲಿ ಅಂತ. ಇಲ್ಲಿ ಪ್ರಾರಂಭದಲ್ಲಿ ಹೇಳ್ಬೇಕಂದ್ರ ಈ ಹಾಸ್ಯದ ಬಗ್ಗೆ ದ.ರಾ. ಬೇಂದ್ರೆ ಅವರು, ಇಷ್ಟವರೆಗೆ ದ.ರಾ. ಬೇಂದ್ರೆ ಅವ್ರದ್ದು ಬಹಳ ತತ್ವಜ್ಞಾನಿಕ ವಿಷಯಗಳನ್ನ ಕೇಳಿದ್ರಿ. ಅವರು ಹಾಸ್ಯದ ಬಗ್ಗೆ ಏನ್ ಹೇಳ್ತಿದ್ರು ಅಂದ್ರ, ಬೇಕು ನನಗೂ ನಗಿ ಬೇಕು, ಒಳಗ ಧಗಿ ಇಲ್ಲದ ನಗಿ ಬೇಕು ಅಂತ. ಒಳಗ ಒಂದು ಏನೋ ಇಟ್ಕೊಂಡು ಆ ನಗಿಯನ್ನ ಪ್ರಸ್ತುತ ಪಡಿಸಬಾರ್ದು ಅನ್ನೋ ವಿಷಯವನ್ನ ಹೇಳ್ತಿದ್ರು. ಇನ್ನ ಈ ಕಾರ್ಯಕ್ರಮ ಪ್ರಾರಂಭದೊಳಗ ನಮ್ಮ ಗುಂಡೇನಟ್ಟಿಯವರು ತಮ್ಮ ವಿಷಯವನ್ನು ಹೇಳೋರಿದ್ದಾರ. ಆದ್ರೆ ಪ್ರಾರಂಭಕ್ಕ ಆ ಹಾಸ್ಯದ ಒಂದೆರಡು ಚುಟುಕುಗಳನ್ನ ಹೇಳಿ ಮುಂದೆ ಹೋಗ್ಬೇಕಂತ ಹೇಳಿ ಭಾಗೋಜಿಯವರು ಒಂದು ವಿಚಾರ ಹೇಳ್ತಿದ್ರು. ಶಿವರಾಮ್ ಅಂತ ಹೇಳಿ, ಕೊರವಂಜಿ ಅಂತ ಹೇಳಿ ನಮ್ಮ ಕರ್ನಾಟಕದೊಳಗ ಫಸ್ಟ್ ಹಾಸ್ಯದ ಒಂದು ಪತ್ರಿಕೆ ಬರ್ತಿತ್ತು. ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಿದ್ರು, ಶಿವರಾಮ್ ಹೇಳ್ತಿದ್ರಂತ, ಆಗ ಮದುವೆ ಆಗಿತ್ತಂತ, ಮತ್ತ ಹೆಂಡತಿನ ಪಿಕ್ಚರಿಗೆ ಕರ್ಕೊಂಡು ಹೋಗೋದು ಭಾಳ ಮೊದ್ಲಿತ್ರಿ. ಈಗೇನು ಇಲ್ಲ, ಯಾಕಂದ್ರೆ ಪಿಕ್ಚರ್ ಎಲ್ಲ ಮನ್ಯಾಗನ ಇರ್ತಾವ ಈಗ. ಆ ಒಂದು ವಿಶೇಷತೆ ಹೆಂಗಿತ್ತು ಅಂತ ಹೇಳ್ತಾರೆ. ಅವ್ರಿಗೆ ಸ್ವಲ್ಪ ಕಾಲು ನೋವಿತ್ತಂತೆ. ಅದಕ್ಕೆ ಅವರು ಆ ಟಾಕೀಸಿಗೆ ಕರ್ಕೊಂಡು ಹೋದಾಗ ಕೂಡ ಅವರು ಕಾಲು ಊಬ್ತಿತ್ತಂತ ಅವ್ರಿಗೆ. ಅದಕ್ಕೆ ಅವರು ತಮ್ಮ ಫ್ರೆಂಡಿಗೆ ಹೇಳಿದ್ರಂತ, ತಮ್ಮ ಮಿತ್ರಿಗೆ, ಇಲ್ಲ ನಂದು ಅಲ್ಲಿ ಕರ್ಕೊಂಡು ಹೋದ್ರೆ ಕಾಲು ನೋಯಿಸ್ತದ ಅಂತ ಹೇಳಿದ್ರು. ಅವ್ರ ಮಿತ್ರ ಹೇಳಿದ್ರಂತ, ಕರ್ಕೊಂಡು ಯಾಕೆ ಹೋಗ್ತಿ, ಬಿಟ್ಟು ಬಿಡು. ಆವಾಗ ಅವ್ರು ಹೇಳಿದ್ರಂತ, ಕರ್ಕೊಂಡು ಹೋದ್ರ ಕಾಲು ಊದ್ತದ, ಬಿಟ್ಟು ಹೋದ್ರ ನನ್ನ ಮುಖ ಊದ್ತದ ಅಂತ ಹೇಳಿದ್ರು. ಅದಕ್ಕೆ ಯಾವುದೇ ಒಂದು ಹಾಸ್ಯ ಹೇಳಬೇಕಾದ್ರೆ ನೇರವಾಗಿ ಹೊಂಟಿದ್ದನ್ನ ಸ್ವಲ್ಪ ಕರ್ವ್ ಮಾಡಿದ್ರಿ ಅಂದ್ರ ಅಲ್ಲಿ ಹಾಸ್ಯ ಉತ್ಪನ್ನ ಆಗ್ತದ ಅನ್ನೋ ವಿಚಾರವನ್ನ ಒಂದು ಹೇಳಿ ಮುಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೇವೆ. ಬೈಬಲ್ನೊಳಗ ಒಂದು ವಾಕ್ಯದ, ಅಲ್ಲಿ ಏನದ ಅಂದ್ರ, ಮ್ಯಾನ್ ವಾಂಟ್ಸ್ ಬ್ರೆಡ್ ಅಂತದ ಒಂದು ಶಬ್ದದ. ಇದನ್ನ ಸ್ವಲ್ಪ ಹಾಸ್ಯ ಹೆಂಗ್ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರ. ಮ್ಯಾನ್ ವಾಂಟ್ಸ್ ನಾಟ್ ಓನ್ಲಿ ಬ್ರೆಡ್ ಅಲಾಂಗ್ ವಿತ್ ಬಟರ್ ಅಂತ. ಆದ್ರೆ ಅಷ್ಟಕ್ಕನೇ ಒಂದು ನಾವು ಬದಲಾವಣೆ ಮಾಡ್ಬೇಕಂತ ಹೇಳಿ. ಅಷ್ಟೇ ಇಲ್ಲದೆ ಇನ್ನೊಂದು ಹೇಳ್ತಿದ್ರು, ತುಳುದೊಳಗೆ ಒಂದು ಕವಿತೆ ಅದ. ಹಿಮಾಲಯದ ತಪ್ಪಲಿನಲ್ಲಿ ವಿಮಲೆ ಯಮುನೆ ಹರಿಯುವ ತೀರದಲ್ಲಿ, ಹಿಮಾಲಯ ತಪ್ಪಲದಲ್ಲಿ ಹರಿಯುವ ನದಿ ಅಂತಂದ್ರೆ ನಮ್ಗೆ ಎಕ್ದಮ್ ಕಲ್ಪನಾ ಯಾವ ರೀತಿ ಬರ್ತದೆ, ಎಕ್ದಮ್ ಮ್ಯಾಲ ಹೋಗ್ತದೆ. ಕ್ವಾಸಿಯನ್ ಕರ್ವ್ ಅಂತೀವಿ, ಅಲ್ಲಿ ಮ್ಯಾಲ ಹೋಗಿರ್ತದೆ. ಅಲ್ಲಿ ಹೋದಾಗ ಒಬ್ಬ ಯೋಗಿಯು ಶಾಂತವಾದ ಸ್ಥಳದಲ್ಲಿ ಬೀಡಿ ಸೇದುತ್ತಿದ್ದನು. ಆದ್ರೆ ಯಾವ ಮಟ್ಟಕ್ಕೆ ಹೋಗಿದ್ದೆ ಅಲ್ಲಿ ಇಳಿತು ನೋಡ್ರಿ. ಅದ್ರ ಹಾಸ್ಯವನ್ನ ನೇರವಾಗಿ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಹಾಸ್ಯ ಬದಲಾವಣೆ ಆಗ್ತದೆ ಅನ್ನೋದನ್ನ ಹೇಳ್ತಾ, ಈ ರೀತಿ ನಮ್ಮ ಇಂದಿನ ವಿಶೇಷ ಗೌರವಾನ್ವಿತರಾದಂತಹ ವ್ಯಾಖ್ಯಾನಕಾರರಾದಂತಹ ಗುಂಡೇನಟ್ಟಿಯವರು ಬೆಳಗಾವಿ ಒಳಗ ಒಂದು ಹಾಸ್ಯ ಕೂಟವನ್ನು ಸ್ಥಾಪಿಸಿ 2 ದಶಕಗಳಿಂದ ಅದನ್ನು ನಡ್ಸ್ಕೊಂಡು ಬಂದಾರ. ಅವ್ರಿಗೆ ಸಪೋರ್ಟ್ ಆಗಿ ನಮ್ಮ ಅರವಿಂದ್ ಅವರಿದ್ದಾರ, ಜಿ ಕೆ ಕುಲಕರ್ಣಿ ಅವರು. ಈ ರೀತಿ
ಈ ಒಂದು ವಿಶೇಷವಾದಂತ ಕಾರ್ಯಕ್ರಮ ನಡೆಸ್ಕೊಂಡು ಬಂದಾರ. ಅಲ್ಲದೆ ಅವ್ರ ಪುಸ್ತಕಗಳು ಬಹಳ ನನಗನ್ಸ್ತ ಅವರಿಂದ ಬಹಳ ಪ್ರಭಾವ ಆಗ್ಯಾರ. ಪ್ರತಿಯೊಂದು ಶಬ್ದದೊಳಗೂ ಹಾಸ್ಯ ಅದ. ನೀವು ಓದಿ ನೋಡಿದ್ರೆ ಅದರದ್ದು ನಮಗೆ ತಿಳಿಲಿಕ್ಕೆ ಸಾಧ್ಯ ಅದ. ಈವಾಗಲೇ ಒಂದ್ ಯಾವ್ದೋ ಗೋಷ್ಠಿಯೊಳಗೆ ಹೇಳಿದ್ರು ಅವರು, ಯಾವ್ದೇ ಪುಸ್ತಕ ಇದ್ರು ನೋಡಿನ್ರಿ ಪುಸ್ತಕ ಅಂತಾರ, ಓದಿನ್ರಿ ಅಂತ ಯಾರು ಅನ್ನಂಗಿಲ್ಲ ಅಂತಾರ ಅಂತ ಹೇಳಿದ್ರು ಅವರು. ಅದಕ್ಕ ಅವರ ಅಕ್ಕಿ ಅವಲಕ್ಕಿ ಅಂದ್ರೆ ಅವ ತಿಂದವನ ಲಕ್ಕಿ ಅಂತ. ಅವಲಕ್ಕಿ ಅಂದ್ರ ಯಾರು ತಿಂತಾನ ಅವನ ಲಕ್ಕಿ ಅಂತ. ಹಂಗ ಈ ರೀತಿ ವಿಶೇಷವಾಗಿ ತಮ್ಮ ಸಾಹಿತ್ಯ ಕೃತಿಗಳನ್ನು ಮಾಡ್ಯಾರ. ಅದೇ ರೀತಿ ಎಲ್ ಭೈರಪ್ಪ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಇವರ ಜೊತೆ ವಿಶೇಷವಾಗಿ ಸಂದರ್ಶನವನ್ನು ಮಾಡ್ಯಾರ. ಮತ್ತು ಸಂಗೀತಕಾರರು, ಕವನಕಾರರು, ಈ ರೀತಿ ಒಳ್ಳೆಯ ಸಾಹಿತ್ಯ ಹಿನ್ನೆಲೆಯನ್ನು ಹೊಂದಿದಂತ ಗುಂಡೇನಟ್ಟಿಯವರು ತಮ್ಮ ಒಂದು 10 ನಿಮಿಷಗಳ ಕಾರ್ಯಕ್ರಮವನ್ನು ಇಲ್ಲಿ ಪ್ರಸ್ತುತಪಡಿಸ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊತೇನೆ. ಈ ಟೈಮ್ ಬಗ್ಗೆ ಒಂದ್ ಮೊದ್ಲು ಹೇಳಿಬಿಡ್ತೇನೆ, ತಪ್ಪು ತಿಳ್ಕೊಬಾರ್ದು. ಕನ್ನಡದ ಕಣ್ಣನ್ನ ಅಂತ ನೀವು ಹೆಸರು ಕೇಳಿರ್ಬೇಕು. ಅವರು ಭಾಷಣ ಮಾಡ್ಲಿಕ್ಕೆ ಹತ್ರ ಅಂದ್ರೆ ನಿಂದ್ರಸಂಗಿಲ್ಲ ಅವ್ರು. ಅದಕ್ಕೆ ಅವ್ರಿಗೇನೋ ಒಂದ್ ಚೀಟಿ ಕಳ್ಸಿದ್ರತ್ತು ಸಣ್ಣದು, ನಿಮ್ಮ ಕಾಲ ಮುಗಿದಿದೆ ಅಂತ. ನಾ ಜೀವಂತ ಇದ್ದೆ, ನನ್ನ ಕಾಲ ಎಲ್ಲಿ ಮುಗಿದದ ಅಂದ್ರಂತ. ಅದಕ್ಕೆ ನಾವು ಚೀಟಿ ಕಳಿಸೋ ಪ್ರಸಂಗ ಬರಂಗಿಲ್ಲ. ಆ ರೀತಿ ನಮಗೆ ಇವತ್ತಿನ ಒಂದು ವೇಳೆ ದೊರಕಿದೆ. ಯಾಕಂದ್ರ ಒಬ್ಬ ಗಣ್ಯರು ಇವತ್ತು ಅಬ್ಸೆಂಟ್ ಇದ್ದಾರ. ಅವರ 10 ನಿಮಿಷಗಳನ್ನ ನಮ್ಗೆ ಉಪಯೋಗ ಮಾಡ್ಲಿಕ್ಕೆ ಸಿಗ್ತದ. ಅದಕ್ಕೆ ಇಂದಿನ ಗಣ್ಯರು ತಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ಬೇಕಂತ ಹೇಳಿ ಮಧುಕರ್ ಗುಂಡೇನಟ್ಟಿ ಅವರಲ್ಲಿ ಕೇಳ್ತಾರೆ. ಇಂದಿನ ಈ ಹಾಸ್ಯ ವಿಷಯ ಸಾಹಿತಿಗಳ ಸಂಘ ಮೋಜಿನ ಪ್ರಸಂಗ. ಈ ವಿಷಯ ಬಗ್ಗೆ ನಾನು ಹಲವಾರು ಲೇಖಕರ ಸಾಹಿತಿಗಳ ಜೊತೆಗೆ ಕೆಲವೊಂದು ಪ್ರಸಂಗಗಳ ಜರುಗ್ಯಾವೆ. ಅವುಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಪ್ರಯತ್ನ ಮಾಡ್ತೇನೆ. ಇದಕ್ಕೆ ಸಮಯ ಕೇವಲ 10 ನಿಮಿಷದ, ಬೇರೆ ಯಾವುದಕ್ಕೂ ಸಮಯವನ್ನು ವ್ಯರ್ಥ ಉಪಯೋಗ ಮಾಡದೆ ಒಂದೊಂದೇ ಪ್ರಸಂಗ ಮುಂದೆ ಹೇಳ್ಕೊತ ಹೋಗ್ತೀನಿ. ಮೊದಲೇ ಪ್ರಸಂಗ ಅಂದರೆ ಲೇಖಕಿ ಕಮಲಾ ಹೆಮ್ಮಿಗಿ. ನಾನು ಕಮಲಾ ಹೆಮ್ಮಿಗಿ ಅವ್ರನ್ನ ಕಮ್ಮಕ್ಕ ಅಂತಾನೆ ಕರಿತಿದ್ದೆ. ಅವರು ಕೇರಳದೊಳಗಿದ್ರು. ಆಮೇಲೆ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದೊಳಗೆ ಅವ್ರು ಬೆಳಗಾವಿಗೆ ಬಂದರು. ಆ ಬೆಳಗಾವಿಗೆ ಬರ್ಬೇಕಾದ್ರೆ ಒಂದು ಫೋನ್ ಮಾಡಿದರು, ನಾ ಇಷ್ಟು ಗಂಟೆಗೆ ಬರ್ಲಿಗೆತ್ತೇನೆ, ರೈಲ್ವೆ ಸ್ಟೇಷನ್ಗೆ ಬರ್ರಿ ಅಂತ ಹೇಳಿದರು. ಅವರು ಬರೋದಕ್ಕೆ ನನಗೆ ಭಾಳ ಖುಷಿ ಆಯಿತು. ಅವ್ರು ಕೊಟ್ಟ ಟೈಮ್ ತನಕ ನಾನು ಸರಿಯಾಗಿ ರೈಲ್ವೆ ಸ್ಟೇಷನ್ಗೆ ಇದ್ದೆ. ಆಮೇಲೆ ಅವರು ಬಂದರು. ಅದು ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂದರ್ಭ. ಅವ್ರು ಬಂದ ಕೂಡಲೇ ಹೇಳಿದರು, ನಾವೊಂದು ಕವಿತಾ ಓದ್ಲಿಕ್ಕೆ ಬಂದೇನಿಲ್ಲ, ಅದು ಎಲ್ಲಿ ಹೇಳ್ಕೊಬೇಕು ನನಗೆ ತಿಳಿವಲ್ತು, ನೀವು ಒಂದು ಸ್ವಲ್ಪ ನನಗೆ ಅನುಕೂಲ ಮಾಡಿಕೊಟ್ಟು ಎಲ್ಲಿ ಹೇಳ್ಕೊಟ್ಟು ನನಗೆ ವ್ಯವಸ್ಥೆ ಮಾಡ್ಯಾರ ಅಂತ ಹೋಗೋದ್ರಲ್ಲಿ ನಾನು ಫಸ್ಟು ಲೋಕ ದರ್ಶನ್ ಆಫೀಸಿಗೆ ಕರ್ಕೊಂಡೋಗಿ ಅಲ್ಲಿ ಕುಡಿಸ್ದು ಪೇಪರ್ನವ್ರು ಅನ್ಕೋ ಸ್ವಲ್ಪ ಎಲ್ಲರೂ ಹೆದರ್ತಾರೆ, ಯಾಕೇನೋ ಗೊತ್ತಿಲ್ಲ. ಈ ಪ್ರೆಸ್ಟಿಂದ ಫೋನ್ ಬಂದ ಅನ್ಕೊಳ್ಳಿ ಸ್ವಲ್ಪ ಸರಿಯಾದ ಮಾಹಿತಿ ಸಿಕ್ತು. ನಾನು ಲೋಕನ ಆಫೀಸಿಗೆ ಹೋಗಿ ಅಲ್ಲಿ ಬರ್ತರಿಂದ ಫೋನ್ ಹಚ್ಚಿಸಿ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕಮಲಾ ಹೆಮ್ಮಿಗಿ ಅನ್ನೋರು ಕವಿತಾ ಓದ್ಲಿಕ್ಕೆ ಬಂದಾರ, ಕೈಗೊಟ್ಟು ಭಾಗವಹಿಸಿರ್ತಾರೆ. ಅವ್ರಿಗೆ ಎಲ್ಲಿ ಹೇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿರಿ ಅಂತ ಅವ್ರೊಂದೇನೋ ಅಡ್ರೆಸ್ ಹೇಳಿದ್ರು. ಆ ಅಡ್ರೆಸ್ ಹೇಳಿದ್ರೆ ನಾನು ಕಮಲಾ ಹೆಮ್ಮಿಗಿ ಅವ್ರಿಗೆ ಒಂದು ರಿಕ್ಷಾ ಹಿಡಿದು ಅವ್ರಿಗೆಲ್ಲ ಅಡ್ರೆಸ್ ಹೇಳಿ ಅಲ್ಲಿ ಬಿಡಪ್ಪ ಅಂತ ಹೇಳಿ ಕಳಿಸ್ಕೊಟ್ರು. ಮುಂದೆ ಅವ್ರು ಹೋದರು. ಅಲ್ಲಿ ಸುಮಾರು ಅಲ್ಲೇ ಇದ್ರು. ರಾತ್ರಿ 12 ಗಂಟೆಗೆ ಸುಮಾರು ಅವ್ರ ಫೋನ್ ಬಂತು. ರಾತ್ರಿ 12 ಹೊಡಿತು ಫೋನ್ ಬಂತು. ಅವ್ರು ಏನು ಹೇಳಿದ್ರು, ಇಲ್ಲಿ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಯಾರ. ನಾನು ಇಷ್ಟೋ ತನಕ ನಾನು ಏನೋ ಪುಸ್ತಕ ಓದ್ಕೊಂಡು ಕೂತಿದ್ದೆ, ಕವಿತಾ ಬಗ್ಗೆ ಚಿಂತೆ ಮಾಡಿರ್ತಿದ್ದೆ. ಈಗ ನಾನು ಮಲ್ಕೋಬೇಕಂತ ಹೇಳಿ ಚಿಲ್ಕ ಹಾಕಬೇಕಂದ್ರೆ ಇಲ್ಲಿ ಚಿಲ್ಕನೇ ಇಲ್ಲ, ಈ ಭಾಗದ ಚಿಲ್ಕ ಇಲ್ಲ, ಹೆಂಗೆ ಮಾಡೋದ್ರಿ ಅಂತಂದ್ರು. ರಾತ್ರಿ 12 ಹೊಡೆದ್ರೆ ಆಮೇಲೆ ಅವ್ರು ಚಿಲ್ಕ ಇಲ್ಲಿಗತ್ತಾರೆ. ನಾ ಏನು ಮಾಡೋಕೆ ಅವಾಗ ನಾನು ಸೋಚೊಳಗೆ ಸ್ವಲ್ಪ ಧೈರ್ಯ ಆಗ್ತೈತಿ. ಏನಂತಂದ್ರೆ ಬೆಳಗಾವಿ ಭಯಂಕರ ಚಲೋ ಊರದ, ಇಲ್ಲಿ ಕಳ್ರಿಲ್ಲ, ಯಾರಿಲ್ಲ, ಏನೂ ಇಲ್ಲ, ನೀವು ಧೈರ್ಯದಿಂದ ಮಲ್ಕೊಳ್ರಿ ಅಂತೆ. ಯಾಕಂದ್ರೆ ನನಗೆ ಅಲ್ಲಿ ಹೋಗ್ಲಿಕ್ಕೆ ಬರೋಂಗಿಲ್ಲ, ಅವ್ರು ಇಲ್ಲಿ ಬರ್ಲಿಕ್ಕೆ ಬರೋಂಗಿಲ್ಲ, ಎರಡನೇ ಹಾದಿ ಇದ್ದಿಲ್ಲ. ಬಟ್ ಬೆಳಗಾವಿ ಬಗ್ಗೆ ಮಂದಿ ಬಗ್ಗೆ ಒಂದು ಸ್ವಲ್ಪ ಧೈರ್ಯ ಹೇಳಿ ನೀವು ಇರ್ರಿ, ಏನು ಸಮಸ್ಯೆಗಳು ಆರಾಮ್ ಇರ್ರಿ ನೀವು ಅಂತಂದೆ. ಹೌದ್ರಿ ಅಂದ. ಹೌದು, ನೀವೇನು ವಿಚಾರ ಮಾಡಿ ಮಲ್ಕೊಳ್ರಿ ಅಂದ. ಆಮೇಲೆ ಅವರು ಮಲ್ಕೊಂಡ್ರು. ಮುಂದೆ ಮತ್ತೆ ಯಾವಾಗ ಫೋನ್ ಬರ್ತಂತ ಒಂದು ಇರೋಗಿದ್ದೆ. ಮುಂದೆ 10 ಗಂಟೆ ಸುಮಾರು ಮತ್ತೆ ಫೋನ್ ಬಂತು. ಅವ್ರು ಮುಂಜಾನೆ 10 ಗಂಟೆಗೆ ಫೋನ್ ಬಂತು. ಅವ್ರು ಹಿಂದಿನ ದಿವಸ ಅಂಜಿದ್ರು. ಈಗ ಮುಂಜಾನೆ 10 ಗಂಟೆಗೆ ಮಾತಾಡ್ಬೇಕಾದ್ರೆ ಬರೀ ನಗಲಿಗೆ ಎತ್ತಿದ್ರು. ಅವ್ರು
ಯಾಕೆ ನಗ್ಲಿಕತ್ತಾರ ತಿಳಿವಲ್ತಾಗಿತ್ತು. ಅವಾಗ ನಾನು ಯಾಕ್ರಿ ಅಷ್ಟಾಗಿ ನಗ್ಲಿಕತ್ತೀರಿ ತಮ್ಮಕ್ಕ ಅಂತ ಹೇಳಿದೆ. ಯಾಕೆ ಇಲ್ರಿ ಅಂತಾರ ಮತ್ತೆ ನಗ್ತಾರೆ. ಕಡಿಕ ಹೇಳಿದ್ರು ಅವರು, ಏನ್ರಿ ನಿನ್ನೆ ಒಳಗಿನ ಚೀಲಕ್ಕೆ ಇದ್ದಿದ್ದಿಲ್ಲ, ನೀವು ಧೈರ್ಯ ಹೇಳಿದ್ರೆ ಮಲ್ಕೊಂಡೆ, ಈಗ ನಾ ಕೈಗೋಷ್ಟಿಗೆ ಹೋಗ್ಬೇಕಾಗಿದೆ, ಹೊರಗಿನ ಚಿಲ್ಪು ಇಲ್ಲಲ್ರಿ ಹೆಂಗೆ ಮಾಡಲಿ ಅಂತೇಳಿ ಅಂದ್ಬಿಟ್ಟು ನಾನು ಹೇಳಿದೆ, ಈಗ ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ದೇನು ಲಗೇಜ್ ತೊಗೊಂತಾರೆ ಕೈಗೋಷ್ಟಿಗೆ ಹೋಗ್ಬಿಡ್ರಿ ಅಂತ ಹೇಳಿದೆ. ಇದು ಕಮಲಾ ಹೆಮ್ಮಿಗೆ ಅವರೊಂದಿಗೆ ಆದಂಥ ಒಂದು ಪ್ರಸಂಗ. ಆಮೇಲೆ ಇನ್ನೊಂದು ಪ್ರಸಂಗ ನಿಮ್ಗೆ ಹಂಚ್ಕೋಬೇಕಂತಂದ್ರೆ ಚಂದ್ರಕಾಂತ್ ಕುಸ್ನೂರ್ ಅವ್ರದ್ದು. ಚಂದ್ರಕಾಂತ್ ಕುಸ್ನೂರ್ ಅವರು, ನಾನು ಅವಾಗ ಒಂದು ಕರ್ನಾಡ ದೀಪ ಅಂತಕ್ಕಂಥ ಒಂದು ವಿಶೇಷಾಂಕ ತೆಗಿತಿದ್ದೆ ದೀಪಾವಳಿಗೆ. ಅದು ಸುಮಾರು 10 ವರ್ಷ ತೆಗೆದು ನಾನು ದೀಪಾವಳಿ ವಿಶೇಷಾಂಕ ತೆಗಿತಿದ್ದೆ. ಅವು ಪ್ರತಿ ವರ್ಷ ಒಬ್ಬೊಬ್ಬರ ಕಡೆಯಿಂದ ಇಲ್ಲಿ ವಿಶ್ವನಾಥ್ ಗುಗ್ರಿ ಅಂತ ಹೇಳಿ ನಮ್ಗೆ ಹೇಳಿರ್ತಾರೆ, ಅವ್ರ ಕಡೆ ಚಿತ್ರ ತೆಗೆಸ್ತಿದ್ದೆ. ಆಮೇಲೆ ಮತ್ತೆ ಇನ್ನೊಬ್ರು ವಿಶ್ವನಾಥ್ ಅಂತಿದ್ರು, ಅವ್ರ ಕಡೆಯಿಂದ ತೆಗೆಸ್ತಿದ್ದೆ. ಆಮೇಲೆ ಈ ಟೈಪ್ ನಾನು ಬೇರೆ ಕೊಂಡೆ ಚಿತ್ರ ತೆಗೆಸಿದ್ದೆ. ಒಬ್ರು ಏನು ಸಲಹೆ ಕೊಟ್ಟರು ಅಂತಂದ್ರೆ, ನೀವು ಚಂದ್ರಕಾಂತ್ ಕುಸ್ನೂರ್ ಇಂಥ ಪ್ರಸಿದ್ಧ ಚಿತ್ರಕಲಾವಿದರಿದ್ದಾರೆ, ಅವ್ರ ಕಡೆಯಿಂದ ಯಾಕೆ ಚಿತ್ರ ತೆಗೆಸ್ಬಾರ್ದು ಅಂತ ಹೇಳಿ. ಆಮೇಲೆ ನನಗೂ ಅವ್ರು ಹೇಳಿ ಖರೆ ಅನಿಸ್ತು. ಮತ್ತು ಇಲ್ಲೇ ನಮ್ಮ ಮಿತ್ರಗಳ ಮದ್ದಲ್ಲ ಅಂತಾರಲ್ಲ, ಹಂಗೆ ನಾವು ಅವ್ರನ್ನ ಬಿಟ್ಟೇವಿ, ಅವ್ರ ಕಡೆನೇ ಚಿತ್ರ ತೆಗೆಸ್ಬೇಕು ಅಂತೇಳಿ ವಿಚಾರ ಮಾಡಿದ್ವಿ. ನಮ್ಮ ಜೋಡಿ ವಿಜೇಂದ್ರ ಪಾಟೀಲ್ ಅಂತ ನಮ್ಮ ಸ್ನೇಹಿತರೊಬ್ರು ಇದ್ವಿ. ಅವರು ನಾವು ಕೂಡನೇ ದೀಪಾವಳಿ ವಿಷಯ ಮಾಡ್ತಿದ್ದೀವಿ. ಆಮೇಲೆ ಪಾಟೀಲ್ ಕೇಳಿದ್ವಿ, ಹೌದ್ರಿ ಅವ್ರ ಬಗ್ಗೆ ಪ್ರಸಿದ್ಧ ಚಿತ್ರಕಲಾವಿದರು, ಅವ್ರ ಕಡೆ ಹೋಗಿ ಬರೋಣ ಅಂತಂದ್ರೆ. ಆಮೇಲೆ ಚಂದ್ರಕಾಂತ್ ಕುಸ್ನೂರ್ ಮನೆಗೆ ಹೋಗಿ ಅವ್ರನ್ನ ಕೇಳಿದೆ, ಮತ್ತು ನಾವು ನಿಮ್ಮ ಕಡೆಯಿಂದ ವಿಶೇಷಾಂಶ ಚಿತ್ರ ತೆಗೆಸ್ಬೇಕಂತೀವಿ, ಮತ್ತು ಕೊಡ್ತೇನೆ. ಅವ್ರು ಯಾವ ಹಂಗೆ ಸೀರಿಯಸ್ ಆಗಿ ನಾಯಕ ತಗೊಳ್ಳಿ ಹಿಂಗೆ ಅಲ್ಲಿಲ್ಲ. ಅವ್ರು ಕೊಡ್ತೇನೆ, ನಿಮಗೆ ಯಾವ ಬೇಕು, ಒಂದು ಎಂಥದ್ದು ಒಂದು ಆರ್ಟಿಕಲ್ ತೊಗೊಂಡು ನಾನು ನಾಳೆ ನಾಡ್ದು ಬರ್ತೇನೆ, ಕೊಡ್ರಿ ಅಂತ. ಆಮೇಲೆ ಆತು, ನಾಳೆ ಬರ್ರಿ ಅಂತಾರೆ. ಆಮೇಲೆ ಮನೆಗೆ ಬಂದು ಅವೆಲ್ಲ ಏನು ಸತಿ ಕವನ ಎಲ್ಲ ಬಂದಿತ್ತು, ಅವನ್ನೆಲ್ಲ ತೊಗೊಂಡ್ವಿ. ವಿಜಯನ್ ಪಾಟೀಲ್ ಮತ್ತು ನಾನು ಇಬ್ಬರು ಕೂಡಿ ಚಂದ್ರಕಾಂತ್ ಕುಸ್ನೂರ್ ಮನೆಗೆ ಹೋದ್ಕೂಡಲೇ ಅವರು, ನಾ ಹಿಂಗೆ ಅವರು ಕವನದ ಎಲ್ಲವನ್ನು ರೆಡಿ ಮಾಡ್ಕೊಂಡು ಹೋಗಿದ್ದೆ ಅವ್ರ ಮುಂದೆ ಇತ್ತು. ಅವರು ಅಷ್ಟೊಳಗೆ ಒಳಗೆ ಹೋಗಿ ಸುಮಾರು 60-70 ಚಿತ್ರ ತಂದು ಕೊಟ್ಬಿಟ್ಟು, ಆಮೇಲೆ ತಗೊಳ್ರಿ ಅವ್ನು ಹಾಕ್ಕೊಳ್ರಿ ಅಂದರು. ನಾ ಅಂದ್ರೆ, ಸರ್ ಇನ್ನೂ ಕತಿನೂ ಓದಿಲ್ಲ, ಕವನ್ ಓದಿಲ್ಲ, ಈ ಚಿತ್ರ ಎಂತಾವು ತೊಗೊಂಡು ಹೋಗ್ರಿ ಅಂತಂದ್ರೆ. ಆಮೇಲೆ ನಾ ಅಂದು, ಮತ್ತು ಹೆಂಗ್ರಿ ಅಂತಂದೆ. ಆಮೇಲೆ ಇಲ್ಲ, ನೀವು ಚಿತ್ರಕ್ಕೆ ಕತ್ತಿಗೆ ಹೋಲಿಸ್ಬಾರ್ದು, ಅದು ಸಣ್ಣ ಹುಡುಗ ಕೆಲಸ, ಅದು ಸಣ್ಣ ಹುಡುಗ ಕೆಲಸ. ಇವನ್ ತೊಗೊಂಡು ಹೋಗ್ರಿ, ಯಾವುದಕ್ಕೆ ಬೇಕಾಗ್ತಾವ ತಪ್ಕೊಂತಿದ್ರಿ ಅಂತ. ಕತ್ತಿಗೆ ಅವ್ನು ನೋಡ್ಲಿಕ್ಕೆ ಹೋಗ್ಬೇಡ್ರಿ, ಓದ್ತಿಗೋದಕ್ಕೆ ಸಣ್ಣ ಹುಡುಗ ಕೆಲಸ ಅದು. ಚಿತ್ರ ನೋಡ್ಲಿಕ್ಕೆ, ಲೇಖನ ಓದ್ಲಿಕ್ಕೆ ಇಷ್ಟು ತಿಳ್ಕೊಳ್ರಿ, ನೀನು ತೊಗೊಂಡು ಹೋಗ್ರಿ ಒಯ್ಯಿ. ಆಮೇಲೆ ಅವ್ರು ಹಂಗೆ ಹೇಳ್ಗತ್ತಾರ, ನಾ ಚಿತ್ರ ತೊಗೊಂಡು ಬರ್ಬೇಕು, ಇಲ್ಲಂತಂತ ಅಲ್ಲಿಗೆ ಬರಂಗಿಲ್ಲ, ಯಾಕೆ ಕೊಡ್ರಿ ಅಂತ ಹೇಳಿ. ಇಲ್ಲಂದ್ರೆ ಅಸಹ್ಯ ಆಯ್ತು. ಮತ್ತು ತೊಗೊಂಬಂದು ವಿಜಯನ್ ಪಾಟೀಲ್ ನಾವು ಕೂಡ್ತೈತಿ. ಆದ್ರೆ ಅಬ್ಸ್ಟ್ರಾಕ್ಟ್ ಆರ್ಟ್ ಅಂತಾರಲ್ಲ, ಹಂಗೇನೇ ಗೆರೆ ಹೊಡೆದಿದ್ರು, ಅವು ಏನು ನಮಗೆ ತಿಳಿಯವಲ್ಲ, ಒಟ್ಟೆ ತಿಳಿವಲ್ಲ ನೋಡಿ. ಆಮೇಲೆ ವಿಜಯನ್ ಪಾಟೀಲ್ ನಾವು ಕೂತು ಎಲ್ಲ ನೋಡಿದ್ವಿ, ಯಾವ ಕತ್ತಿಗೆ ಯಾವ ಚಿತ್ರ ಹೊಂದವಲ್ಲು. ಯಾಕೆ ತಿಳಿದ್ರೆ ಹೊಂದ್ಬೇಕದು, ತಿಳಿವಲ್ತು ಹೊಂದುವಲ್ತು. ಮುಂದೆ ವಿಜಯನ್ ಪಾಟೀಲ್ ಕೇಳಿದೆ, ನೀವು ಹೆಂಗೆ ಹಾಕೋದ್ರಿ ಇದನ್ನಂತೆ. ಆಮೇಲೆ ಅವರೆಲ್ಲ ನೋಡಿದ್ರಿ. ನನಗೆ ಇನ್ನೊಂದೇನು ಅಂಜಿಕೆ, ಅದು ಹೆಂಗೋ ಹಾಕ್ಕೋಬೋದು, ಅದು ಅಕಸ್ಮಾತ್ ಚಿತ್ರ ಉಲ್ಟಾ ಆದರೆ, ತಲೆ ಕೆಳಗ ಕಾಲ್ ಮೇಲೆ ಆದರೆ, ಮುಂದೆ ಪ್ರಿಂಟ್ ಆಯ್ತು ಮತ್ತು ಪುಸ್ತಕ ನಮ್ಗೆ ಬೈದ್ರೆ, ಹಿಂಗೆಲ್ಲ ವಿಚಾರ ಮಾಡಿ ಹಂಗೆ ಕೂತೀವಿ, ನೋಡಿದ್ವಿ. ಕಡಿಕ ವಿಜಯನ್ ಪಾಟೀಲ್ ಹೇಳಿದ್ರು, ಇದಕ್ಕೆ ಪರಿಹಾರ ಸಿಕ್ತಿರಿ ಗುಂಡೆ ಇಟ್ಟಿವ್ರ ಅಂತ. ಹೆಂಗೆ ಸಿಕ್ತು ಅಂತ ನಾನು, ಇಲ್ಲ ಪರಿಹಾರ ಸಿಕ್ತಿದಕ್ಕೆ, ಪ್ರತಿಯೊಂದು ಚಿತ್ರದಾಗ ಒಂದು ಕಾಗಿ ಚಿತ್ರ ನೋಡ್ರಿ, ಅದ್ರಾಗ ಪ್ರತಿಯೊಂದು ಚಿತ್ರ ಒಂದು ಕಾಗಿ ಚಿತ್ರ ನೋಡಿದೆ. ಅದು ಪ್ರತಿಯೊಂದು ಚಿತ್ರದಾಗ ಒಂದು ಕಾಗಿ ಚಿತ್ರ ಇತ್ತು. ಅದೇನೇನೋ ಅವ್ರದ್ದು ಗೊತ್ತಿದ್ದು ನನಗೆ. ಅವ್ರ ಪ್ರಸಾದ್ ಕುಸ್ನೂರ್ ಅಂತ ಇದಕ್ಕೆ ಮಾರ್ಕ್ ಮಾಡ್ಕೊಂಡು ಕಾಗಿ ಇರ್ತಿತ್ತು. ಅದು ಅವಾಗ ಏನು ಮಾಡಿದ್ವಿ, ವಿಜಯನ್ ಪಾಟೀಲ್ ಹೇಳಿ, ಕಾಗಿ ಸರಿಯಾಗಿ ಕೊಡೋಂಗ್ ಮಾಡ್ರಿ, ಕಾಗಿ ತಲೆ ತೆಳ ಮಾಡಬೇಡ್ರಿ, ಕಾಗಿ ತಲೆ ತೆಳ ಮಾಡಬೇಡ್ರಿ, ಸರಿಯಾಗಿ ಕೊಡೋಂಗ್ ಮಾಡ್ರಿ, ಅದು ನಿಮಗೆ ಚಿತ್ರಕ್ಕೆ ಬರೋಬರಿದ್ದಂಗೆ ಆಗ್ತು. ನಿಮ್ಗೆ ಯಾವ ಚಿತ್ರ ಎದಕ್ಕೆ ಹಾಕೋತಿರೋ ಹಾಕೊಳ್ರಿ ಅಂತ. ಆಮೇಲೆ ಅದನ್ನೊಂದು ಎಚ್ಚರಿಕೆ ವಹಿಸ್ತೇವೆ ನಾವು, ಕಾಗಿ ಮಾರಿ ಮ್ಯಾಲೆ ಹೋಗ್ತು, ಕಾಲು ತೆಳ ಬರಬೇಕು. ಇಷ್ಟೆಲ್ಲ ವಿಚಾರ ಮಾಡಿ ಎಲ್ಲವಕ್ಕೂ ಹಾಕೋತೀವಿ. ವಿಚಿತ್ರ ಅಂದ್ರೆ 60-70 ಲೆಟರು ಅವ್ರ ಚಿತ್ರ ಬಗ್ಗೆ ಹೊಗಳಿ ಬರೀತು. ಈ ಚಿತ್ರ ಹಾಕೊಂಡ್ರೆ ಬಹಳ ಇಷ್ಟವಾಗ್ಯದ, ಚಂದ್ರಕಾಂತ್ ಕುಸ್ನೂರ್ ಅವ್ರಂಥ ಕಲಾವಿದರ ಈ ಚಿತ್ರಕ್ಕೆ ನಿಮ್ಮ ಅದೃಷ್ಟ ಅಂತ ಬರೀತೀರಿ.
ಅವ್ರ ಅದೃಷ್ಟ ನಮಗೆ ಹಚ್ಚಿತ್ತೆ ನಮ್ಮ ಅದೃಷ್ಟ ಅಂತ ಹೇಳಿದ್ ನಾನು. ಹಿಂಗೆ ಕೃಷ್ಣರವ್ರು ಬಂದು ಈ ಘಟನೆ ಆಗಿತ್ತು. ಆಮೇಲೆ ರಂಶಾ ಲೋಕಾಪುರ ರಂಶಾ ಲೋಕಾಪುರ ಅವ್ರದ್ದು ಅವರು ಒಮ್ಮೆ ನಂಗೆ ಫೋನ್ ಮಾಡಿ ಸ್ವಲ್ಪ ಅನಿವಾರ್ಯ ಕೆಲಸ ಬರ್ತೀರಿ ನಂಗೆ. ಆಮೇಲೆ ಬರ್ತೀನಿ ಅಂತೇಳಿ ಅವ್ರ ಮನೆಗೆ ಹೋದೆ, ಲೋಕಾಪುರ ಅವ್ರ ಮನೆಗೆ ಹೋದೆ. ಹೋಗ್ತಾಮೇಲೆ ತರೋದು ಕೊಡ್ತಿರೋ ಚಹಾ ಮಾಡ್ತಿರ್ತೆಲ್ಲ ಒಂದು ಅದು ಈ ಒಂದು ಒಂದು ಕಾದಂಬರಿ ಮರಾಠಿ ಒಳಗೆ ಪ್ರಥಮ ಗದ್ಯ ಕೃತಿ ಅಂತ ಅವರೇ ಹೇಳ್ತಾರೆ. ಮಾಜಾ ಪ್ರವಾಸ ಅಂತ ಹೇಳಿ ಅದೇ ಪ್ರಥಮ ಗದ್ಯ ಕೃತಿ ಅದು. ಇದನ್ನ ಅನುವಾದ ಮಾಡ್ಬೇಕಂತಾನೆ ನೀವು ನಮಗೆ ಇಲ್ಲಿ ಬರ್ಬೇಕು, ಗಣಪತಿ ಕೆಲಸ ನೀವು ಮಾಡ್ಬೇಕು ಅಂದ್ರೆ. ಆಮೇಲೆ ನಾ ಮಾಡ್ತೀನಿ, ನೀವೇನಂಗೆ ಬರ್ಕೊತ ಹೋಗ್ತೇನೆ ಅಂದ್ಕೊಳ್ಳಿ. ಆಮೇಲೆ ನಿಮಗೆ ಎಷ್ಟು ಕೊಡಬೇಕು ಅಂತ ಕೇಳೋರು. ನಾನು ಈ ಕೆಲಸ ಮಾಡೋ ನನ್ನ ಸೌಭಾಗ್ಯದ, ನಂಗೇನು ಬ್ಯಾಡ್ರಿ ಅಂತ. ಏನು ಬೇಡ, ಏನು ಬೇಡ ಹಂಗಾರೆ ಎದ್ದು ಹೋಗ್ರಿ ಈಗ ಅಂತ. ನೀವು ಹೇಳ್ರಿ ನೀವು ಏನು ಬೇಡ, ಎದ್ದು ಹೋಗ್ಬಿಡೋದು ಅಂತ. ನಾನು ಇದು ಎದ್ದು ಹೋಗಿ ಪ್ರಸಂಗ ಬರ್ಲಿತ್ತು, ಸಿಕ್ಕಿದ ಅವಕಾಶ ಹೋಗ್ತು ಅಂತ ಹೇಳಿ ನಮ್ಮ ಕಡಿಕೆ ₹1,000 ಕೊಡ್ರಿ ಅಂತ ಕೂಡ್ರಿ ಅಂತೇಳಿ. ಕೂಡ್ರಿ ಅಂದ್ರು ಕರೆಕ್ಟ್. ನಾವು ಸಂಜೆ ಮುಂದೆ 4 ಗಂಟೆಗೆ ಹೋಗೋದು, ಬರೆಯೋದು ಮಾಡ್ತಿದ್ವಿ. ಅವ್ರು ಪ್ರತಿ ತಿಂಗಳ 1ನೇ ತಾರೀಕು ಅವರು ₹1,000 ಒಂದು ಎನ್ವಲಪ್ ಹಾಕಿ ಇಟ್ಟಿರ್ತಿದ್ವಿ. ನಾವು ಹೋಗ್ಲೇ ಬರ್ತದಂತ ಯಾಕೆ ಹೋಗ್ತೀವಿ. ಅದು ಒಂದ್ಸಲ ಏನಾಯ್ತು, ನಾವು ಯಾವುದೋ ಕಾರಣಕ್ಕೆ 1ನೇ ತಾರೀಕು ಹೋಗ್ಲಿಕ್ಕೆ ಆಗಿಲ್ಲ. 2ನೇ ತಾರೀಕು ಸಂಜೆ ಮುಂದೆ 4 ಗಂಟೆಗೆ ಹೋಗೋಣ ನಾನು. 2ನೇ ತಾರೀಕು ಮುಂಜಾನೆ ಒಂದು ಎಮೋ ಬಂತು. ಆಮೇಲೆ ಅದಂತ ಯಾರ್ದು ಅಂತ ನೋಡಿ ರಂಶಾ ಲೋಕಾಪುರ. ಅವ್ರಿರೋದು ರಾಯರೋಡ್, ನಾವಿರೋದು ಗೋವಾ ವಯಸ್ಸು. ಹೋಗ್ಲಿಕ್ಕೆ ಒಂದು 10 ಮಿನಿಟ್ ಬೇಕಷ್ಟೇ. ಎಮೋ ಮಾಡ್ಯಾರ. ಎಮೋ ಬಂತು ತೊಗೊಂಡು ನೋಡಿದೆ. ಆಮೇಲೆ ಅವ್ರ ಮನೆಗೆ ಹೋದಾಗ ಕೇಳಿದೆ. ಆಮೇಲೆ ಇದನ್ನು ಎಮೋ ಯಾಕೆ ಮಾಡಿ ಸರ್ ಅಂತಂದೆ. ನಾನು ನಿನಗೆ ಎಂದು ಕೊಟ್ಟೆ ಅಂತೇನೆ 1ನೇ ತಾರೀಕು. 1ನೇ ತಾರೀಕು ಬಂದೆ, ನೀನು ಬರಲಿಲ್ಲ. ನನ್ನ ಕೆಲಸನ ಮಾಡೇನೆ, ನಿನಗೆ ಬಿಟ್ಟಿದ್ದೀನಿ. ಅವ್ರು ಅಷ್ಟೊಂದು ಪಂಕ್ಚುವಲ್ ಇದ್ರು. ಆಮೇಲೆ ಮಾಜಾ ಪ್ರವಾಸ ಒಂದು ನರೇಂದ್ರ ಮೋದಿ ಅವರು ಬಯೋಗ್ರಫಿ, ಅವೆರಡು ಅವ್ರ ಕಡೆ ಅನುವಾದ ಮಾಡ್ಲಿಕ್ಕೆ ಹೋಗಿದ್ದೆ. ಅವ್ರಿಗೆ ಶಾಸಕ ಅಂತ ಕಲಿತು ಇಂಥವ್ರು ರಂಶಾ ಲೋಕಾಪುರ ಅವ್ರದ್ದು. ಆಮೇಲೆ ಅನಂತ ಕಲ್ಲವ್ರ ತನಕ ಗೊತ್ತಲ್ಲ. ಅನಂತ ಕಲ್ಲವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಬೈಸೋಳಿಕೆ ಹೋಗ್ಬೇಕಂತ, ಹೊಗಳಿಸೋಳ ತನಕ ಸಾಧ್ಯ ಇಲ್ಲ. ಆಮೇಲೆ ಕೆಲವೊಂದು ಕೆಲಸ ಸಂಬಂಧ ಹೋಗ್ತಿತ್ತು. ಹೋದಾಗೇನದ ಅವ್ರ ತರ ಕೊಡ್ಸಿದ್ರು, ಉಂಡಿ ಗಿಂಡಿ ಕೊಡ್ತೀರು, ಹೇಡೆ ಕೊಡ್ತೀರಿ. ಮುಂದೆ ಆ ಕಡೆ ಬೈಸ್ಕೊಂಡು ಎದ್ದು ಬರೋದು. ನನಗೊಮ್ಮೆ ಅವ್ರ ಬಗ್ಗೆ ಭಾಳ ಸಿಟ್ಟು ಬಂತು ಇವ್ರು ನೀನು ಮಾತಾಡ್ಸಬಾರು ಅಂತೇಳಿ ಮಾತಾಡೋದು ಬಿಟ್ಟು ಹೋಗಿತ್ತು. ಒಮ್ಮೆ ಭುವ ಎಷ್ಟೋ ಭೇಟ್ ಹಾಕೊಂಡೆ. ಅವ್ರಿಗೂ ಸಿಟ್ಟು ಬಂದಿರ್ತದೆ, ಅವರು ಮಾತಾಡೋದಿಲ್ಲ, ನಾನು ಮಾತಾಡೋದಿಲ್ಲ. ನಾ ತಗೊಂಡಿದ್ದೆ. ನಾ ಬೋರ್ತೀನಿ ನಿಲ್ತೇನೆ. ಬಂದರು, ಏನೋ ಗುಂಡೆ ಅಷ್ಟೇ ಮನೆಗೆ ಬಂದಿಲ್ಲ ನೀ ಅಂತ. ಮತ್ತು ನೀವು ಜಗಳಾಟಿ ಅದಕ್ಕೆ ಬಂದಿಲ್ಲ ಅಂತ ಏನು ಹೇಳೋದು, ಕೆಲಸ ಇತ್ತು ಬರ್ಲಿಕ್ಕಾಗಿಲ್ಲ ಅಂತ ಹೇಳಿ. ನಡಿಗೆ ಮನೆಗೆ ಅಂದರು. ಮನೆಗೆ ಹೋಗಿ ನಡಿ ಅಂದ್ರೆ ಮತ್ತೆ ಮನೆಗೆ ಹೋದವ್ರು. ಹೋಗ್ಲಿ ಮತ್ತೆ ಒಳಗಿಂದ ಉಂಡಿ ತಂದ್ರು ಕೊಟ್ಟು. ಆಮೇಲೆ ನಾ ಏನು ಮಾಡ್ಲಿಕ್ಕೆ, ನನಗೆ ಯಾವ್ಯಾವ ಉಂಡಿ ತಿನ್ಬೇಕು ಅನಿಸ್ತದೆ ಅವಾಗ ಅವ್ರ ಜೊತೆ ಜಗಳಾಡಿ ಇತ್ತು. ಮತ್ತೆ ಕರ ಕೊಡ್ತೀವಿ, ಉಂಡಿ ಕೊಡ್ತೀವಿ. ಇದು ಅನಂತ ಕೊಲ್ಲೋರ್ದು ಘಟನಾ. ಕೊನೆಯದಾಗಿ ಒಂದಂದ್ರೆ ಇದು S.L. ಭೈರಪ್ಪ ಅವ್ರದ್ದು ಒಂದು ಇತ್ತೀಚೆಗೆ ತಿರ್ಕೊಂಡ್ರೆ ಅವ್ರದ್ದೊಂದು ಅನುಭವ, ಸಾಕಷ್ಟು ಅನುಭವ ಆಗ್ಯದ. ಆದ್ರೆ ಒಕ್ಕೇರಿ ಅವ್ರು ಈಗ ಸ್ಪಂದನೆ ಮಾಡ್ಬಿಡ್ತಾರ. ಟೈಮ್ ಮುಗಿತ್ನಿಂದ್ರ ಅಂತೇಳಿ ಇದನ್ನು ಕೊನೆಯದಾಗಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. S.L. ಭೈರಪ್ಪ ಅವರು ಇಲ್ಲಿ ಬೆಳಗಾವಿ ಬಂದಿದ್ರು. ಸುಮಾರು ಎರಡು ದಿವಸ ಅವ್ರ ಜೋಡಿನೇ ಇತ್ತು ನಾನು. ಆದರೆ ಪ್ರತಿಯೊಂದು ಅವ್ರ ಪ್ರಶ್ನೆ ಕೇಳೋರು, ಅದಕ್ಕೆ ನಾವು ಉತ್ತರ ಹೇಳ್ಬೇಕು. ಪ್ರತಿಯೊಂದು ಪ್ರಶ್ನೆ ಕೇಳೋರು. ಆವಾಗ ಏನಾಯಿತು, ನಾನು ಇನ್ನೊಬ್ಬರು ಪತ್ರಿಕೆ ಸಂಪಾದಕರವರು, ಅವ್ರ ಹೆಸರಿಲ್ಲೇನು ಬೇಡ, ಕಾರ್ನಾಗ ಹೊಂಟಿತ್ತು. ನಾ ಮುಂದೆ ಕೂತಿದ್ದೆ, ಡ್ರೈವರ್ ಬಾಜು ನಾ ಕೂತಿದ್ದೆ. ಹಿಂದೆ ಅವ್ರ ಸಂಪಾದಕರು S.L. ಭೈರಪ್ಪ ಅವ್ರು ಕೂತಿದ್ರು. ಆಮೇಲೆ ಪತ್ರಿಕೆ ಅವ್ರನ್ನ ಭೈರಪ್ಪ ಅವ್ರು ಕೇಳಿದ್ರು. ಆಮೇಲೆ ನಿಮ್ಮ ಹೆಸರೇನು? ಹೆಸರು ಹೇಳಿದ್ರು ಅವ್ರು. ನೀವೇನು ಮಾಡ್ತೀರಿ ಅಂತ. ನಾ ಸಂಪಾದಕ ಇದ್ದೇನೆ. ಆಮೇಲೆ ಪತ್ರಿಕೆ ಹೆಸರೇನು, ಅವ್ರ ಹೆಸರೇನು ಎಲ್ಲ ಕೇಳಿದ್ರು. ಅವರು ಸಂಪಾದಕರು ಈ ಭೈರಪ್ಪ ಅಂದ್ರೆ ಯಾರು, ಏನು, ಎಂತು ಅವ್ರಿಗೆ ಗೊತ್ತಿದ್ದಿಲ್ಲ. ಅವ್ರು ಭೈರಪ್ಪ ಅಂದ್ರೆ ನನ್ನಂತ ಒಬ್ಬ ಯಾವ ಮನುಷ್ಯ ಇದ್ದಾನೆ, ನೀವು ಏನೇರು ಕೇಳ್ತಾನ ಹೋಗ್ತಾಂತ ಇಷ್ಟ ಅವ್ರ ತಲೆಗಿತ್ತು.
ಆಮೇಲೆ ಹಿಂದಗಡೆ ಅವ್ರು ಕೇಳ್ಕೊತ ಹೇಳಿದ್ರು, ನಿಮ್ಮ ಪತ್ರಿಕೆ ಸರ್ಕ್ಯುಲೇಷನ್ ಆಗ್ತದೆ ಅಂತೇಳಿ. ಅದು ನಾನು ನೋಡಿ ಅದಾವ್ರಿ. ಆಮೇಲೆ ಗಂಡಸರು ಪಗಾರ ಕೇಳಬಾರ್ದು ಅಂತ, ಹೆಂಗಸರು ವಯಸ್ಸು ಕೇಳಬಾರ್ದು ಅಂತ. ಆ ಜೋಡಿ ನಾ ಇನ್ನೊಂದು ಕೂಡಿಸ್ತೀನಿ, ಸಂಪಾದಕರ ಸರ್ಕ್ಯುಲೇಷನ್ ಕೇಳಬಾರ್ದು. ಇವರು ಒಂದು ಸಂಪಾದಕರ ಸರ್ಕ್ಯುಲೇಷನ್ ಕೇಳಬೇಕು. ಅವರು ಸಂಪಾದಕ ತಿಳ್ಕೊಂಡು ಏನು ಯಾರು ಕೇಳ್ತಾನೆ ಅಂತೇಳಿ ಅವ್ರು 500 ಸಾವಿರ ಸರ್ಕ್ಯುಲೇಷನ್ ಇರ್ಬೋದು, 50,000 ಅಂತ ಹೇಳ್ತಾರೆ. 50,000 ಅಂತ ಅಂದ್ಕೊಳ್ಳಿ, ಇವ್ರಿಗೆ ಗಪ್ಪ ಕೂಡ್ತಾರೆ. ಕೇಳಿ ಹೋಗಿ ಹಿಂಗೆ ಮಾಡಿದ್ರು ಅವರು. ಆಮೇಲೆ ಪ್ರಿಂಟಿಂಗ್ ಏನು ಮಾಡಿಸ್ತೀರಿ ಅಂತ ಕೇಳಿ, ನಮ್ದ ಪ್ರಿಂಟಿಂಗ್ ಕಳ್ಸಿದಾರೆ. ಆಮೇಲೆ ಅಷ್ಟಕ್ಕೆ ಮುಗೀತು, ಇದು ಒಂದು ಮುಗೀತು ಅಂತ ಹೆಂಗೆ ತಿಳ್ಕೊಂಡಿದ್ರು. ಅವ್ರು ಹೆಂಗೆ ಕೇಳಿ 50,000 ಪೇಪರ್ ಪ್ರಿಂಟ್ ಆಗ್ಬೇಕಾದ್ರೆ ನಿಮಗೆ ಪೇಪರ್ ಎಷ್ಟು ಹತ್ತದ ಅಲ್ಲಿಗೆ ಸಂಪಾದಕತೆ ಮುಗೀತು. ಅವ್ರು ಗಪ್ಪ ಕೂತ್ಬಿಟ್ಟು ಅವ್ರು ನನಗೆ ಹೇಳಿರು, ಪುಣ್ಯಟವ್ರು ಏನೋ ಅಂತಾರೆ ನೋಡ್ರಿ ಅಂತ. ಆಮೇಲೆ ಅದು ನಂಗೆ ಗೊತ್ತಾಗ್ತಿ ಇರಲಿ ಸಿಕ್ತಾರ, ಪದ್ಧತಿ ಸಿಕ್ತಾರ ಅಂತೇಳಿ. ಆಮೇಲೆ ನಾನೇ ಇದೆ ಅವ್ರಿಗೆ ವಯಸ್ಸಿಗೆ ಆಗೋದಿಲ್ಲ, ಈಗ ಅವ್ರ ಮಗ ನೋಡ್ಕೊತಾನೆ. ಹಿಂಗೆ ಪೇಪರ್ ಎಷ್ಟು ಹೊತ್ತು ಅವ್ರಿಗೆ ಗೊತ್ತಿಲ್ಲ ಅಂತ ಅಷ್ಟಕ್ಕೆ ಕ್ಯಾಚಪ್ ಮಾಡಿ ಮುಗಿಸಿ. ಈ ರೀತಿ ಹಲವಾರು ಪ್ರಸಂಗಗಳು ಸಾಹಿತ್ಯವೊಂದಿಗೆ ನನಗಾಗ್ಯಾವ. ಹಂಚ್ಕೋಬೇಕಾದ್ರೆ ಒಂದು ಅರ್ಧ ತಾಸು ಹಂಚ್ಕೋಬೇಕು. ಆ ಸಮಯದ ಅಭಾವ ಇರೋದ್ರಿಂದ, ಆ ಸಮಯದ ಮಾತು ನನಗೂ ಗೊತ್ತಿರೋದ್ರಿಂದ ಇಷ್ಟಕ್ಕೆ ಮುಗಿಸ್ತೀನಿ. ನಮಸ್ಕಾರ. ಸಾಹಿತ್ಯಗಳೊಂದಿಗೆ ವಿಶೇಷವಾಗಿ ಆದಂತಹ ವಿನೋದ ಪ್ರಸಂಗಗಳನ್ನು ಬಹಳ ಚೆನ್ನಾಗಿ ನಮ್ಮ ಗುಂಡೇನಟ್ಟಿಯವರು ಪ್ರಸ್ತುತಪಡಿಸಿದರು. ಇನ್ನು ಮುಂದಿನ ಕಾರ್ಯಕ್ರಮದ ಮೊದಲು ಒಂದು ಚಿಕ್ಕ ಇದನ್ನು ಹೇಳ್ತೀನಿ. ಈ ಟ್ರೈನ್ ಒಳಗ ಪ್ರೊಫೆಸರ್ ಒಬ್ರು ತುಮಕೂರಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಿದ್ರು. ದಿವಸ ಪ್ರಯಾಣ ಮಾಡೋರು ಒಂದ್ ದಿವ್ಸ ಟಿಕೆಟ್ ಮಾರ್ಕ್ ಬಂದ್ರು. ಅವ್ರು ಟಿಕೆಟ್ ಮಾರ್ಕ್ ಬಂದಿದ್ದಕ್ಕೆ ಅವತ್ತ ಟಿಕೆಟ್ ಚೆಕ್ಕರ್ ಅಲ್ಲಿ ಬರ್ಬೇಕು. ಟಿಕೆಟ್ ಚೆಕ್ಕರ್ ಬತ್ ಕೇಳವನ ಟಿಕೆಟ್. ಪ್ರೊಫೆಸರು ಅವ್ ಟಿಕೆಟ್ ಕೇಳಿದ ಕೂಡಲೇ ಹೇಳಿದ್ರಂತ, ನಾ ಇಲ್ಲ ಹಿಂಗ್ ಪ್ರೊಫೆಸರ್ ಇದ್ದೇನಿ, ನಾ ಹಿಂಗಿದ್ದೇನಿ, ಎಲ್ಲಾ ಇದ್ದೇನೆ ಹೇಳಿದ್ರು. ಇದಕ್ಕೆಲ್ಲಾ ಈ ನನ್ನ ಟಿಕೆಟ್ ಅಂದ್ರನ ನನ್ನ ಮುಖ ಇದ್ದಂಗ, ಅಷ್ಟು ನಾನು ಫೇಮಸ್ ಇದ್ದೇನೆ. ಅವಾಗ ಅವ ಹೇಳದಂತ, ಸರ್ ಮೈ ಡ್ಯೂಟಿ ಇಸ್ ಟು ಪಂಚ್ ಎವ್ರಿ ಟಿಕೆಟ್ ಅಂತ ಹೇಳಿ. ಹಿಂಗ ಈ ಹಾಸ್ಯ ಪ್ರಸಂಗಗಳು ಎಲ್ಲಿ ನಾವು ನಮ್ಮ ಸುತ್ತಲೂ ವಿಚಾರ ಮಾಡ್ತಿರ್ತೇವೆ ಹಂಗ ಬರ್ತಿರ್ತಾವ. ಅದಕ್ಕೆ ಒಂದು ನಮ್ಮ ಮೂರ್ತಿಯವರು ಒಂದು ಹೇಳ್ತಾರ, ಗಾದಿ ಒಳಗೆ ಗಾದಿ ಮಾತಿನೊಳಗೆ ಹೆಂಗ ಹಾಸ್ಯ ಇರ್ತದ ಅನ್ನೋದಕ್ಕೆ. ನಾರಿ ಮುನಿದರೆ ಮಾರಿ, ಲಕ್ಷ ಕೊಡ್ಬೇಕು. ನಾರಿ ಮುನಿದರೆ ಮಾರ್ಲಿಕ್ ತಯಾರಿದ್ದೇನ್ರಿ, ಕೊಳ್ಳೋರ್ ಯಾರ್ರಿ ಅಂತಾರ. ಅದಕ್ಕ ಇನ್ನ ಮುಂದಿನ ಈ ಕಾರ್ಯಕ್ರಮ, ಈ ಒಂದು ಗೋಷ್ಠಿಯ ಅಧ್ಯಕ್ಷರಾದಂತ ಡಾಕ್ಟರ್ ಬಸವರಾಜ್ ಜಗ್ಜಂಪಿ ಅವರು, ನಾನ್ಕ ಅವರಿಗೆ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತಿದ್ದ. ಅದ್ಭುತವಾದಂತ ಒಂದು ಇದು. ಬೆಳಗಾವಿ ಜಿಲ್ಲೆಯ ಪರಂಪರೆ ಒಳಗೆ ಬಂದವರು, ಹುಕ್ಕೇರಿ ತಾಲೂಕಿನ ಬಸಾಪುರದವರು, ಅಧ್ಯಾಪಕರು, ವಾಗ್ಮಿಗಳು. ಒಂದು ಸಲ ನಾವು ಅವ್ರದ್ದು ಪ್ರಿಂಟ್ ಮಾಡ್ಲಿಕ್ಕೆ ಅವ್ರದ್ದೊಂದು ಬಯೋಡಾಟಾ ಇಸ್ಕೊಂಡಿದ್ದೆ ನಾನು. ಆ ಬಯೋಡಾಟಾ ಒಂದು 10 ಪೇಜ್ ಇತ್ತು. ನಮ್ಗೆ ಅದನ್ನ ಕಂಡೆನ್ಸ್ ಮಾಡೋದ ಕಠಿಣ ಇತ್ತು. ಅಷ್ಟರ ಮಟ್ಟಿಗೆ ಸಾಹಿತ್ಯದ ಕೃಷಿ ಮಾಡ್ಯಾರ. ಆಮೇಲೆ ನಾಟಕ ಸಾಹಿತ್ಯದೊಳಗ ಗರುಡ ಸದಾಶಿವರಾಯರ ಕುರಿತು PhD ಅನ್ನ ಮಾಡಿದಂಥವ್ರು. ಇನ್ನ ಯುರೋಪ್, ಅಮೆರಿಕ ಪ್ರವಾಸ ಕಥನಗಳು, ಜೀವನ ಚರಿತ್ರೆಗಳು, ಹೀಗೆ ಸಾಹಿತ್ಯದ ಎಲ್ಲ ಹಲವು ದಿಕ್ಕಿನಲ್ಲಿ ತಮ್ಮ ಕಾರ್ಯವನ್ನು ಅವರು ಮಾಡಿ ಕೃತಿಗಳನ್ನು ರಚಿಸಿದ್ದಾರೆ. ಹೀಗೆ ಅವರು ನಮಗ ವಿಶೇಷವಾಗಿ ತಮ್ಮ ಒಂದು ಪ್ರವಚನವನ್ನ ಅಥವಾ ತಮ್ಮ ಈ ಒಂದು ನಮ್ಮ ಗೋಷ್ಠಿಯ ಬಗ್ಗೆ ವಿಚಾರವನ್ನ ಹೇಳಬೇಕಂತ ಹೇಳಿ ಅವರಲ್ಲಿ ಕೇಳ್ತಾರೆ. ಆತ್ಮೇರೆ ಮಠ ಮಧ್ಯಾಹ್ನದಾಗ ಬಿಸಿಬೇಳೆ ಭಾತ, ಮ್ಯಾಲ ಮೊಸರನ್ನ, ಅದ್ರ ಮ್ಯಾಲ ಜೋಡು ಗುಲಾಬ್ ಜಾಮೂನ್, ಇವೆಲ್ಲ ಹೊಟ್ಯಾಗ ಹೋದ ಮ್ಯಾಲ ನೀವು ಎತ್ತರದೇರಿ ಅಂತ ತಿಳ್ಕೊಂಡ ಗುಂಡೇನಟ್ಟಿ ಅವ್ರ ಮಾತು ಕೇಳೋ ಮುಂದೆ ನೀವು ಸ್ವಲ್ಪ ಆಗಾಗ ಎತ್ತರಾಗಿದ್ರಿ. ಈಗ ಅವ್ರು ನನಗೇನ್ ಹೇಳ್ಯಾರ ಅಂದ್ರೆ, ನಮ್ ಸರಿದಾಗ ಹುಕ್ಕೇರಿ ಅವರು ಪ್ರವಚನ ಅಂತ ಹೇಳ್ಯಾರ. ಧನ್ಯವಾದಗಳು. ಬೆಳಗಿನಿಂದ ವೈಚಾರಿಕವಾದಂತಹ ಒಂದು ಮಾತುಗಳನ್ನು ನಾವು ರಾಘವೇಂದ್ರ ಪಾಟೀಲ್ ಅವರ ಮೂಲಕ ಅದಕ್ಕೆ ಪೂರಕವಾಗಿ ಕೆಲವು ವಿಚಾರಗಳನ್ನು ಕೇಳ್ತಾ ಬಂದೆ. ಬೆಳಗಾವಿ ಸಾಹಿತ್ಯೋತ್ಸವ ವಿಭಿನ್ನ
ಆದರೆ ಅನನ್ಯವಾದ ಒಂದು ರೀತಿಯಲ್ಲಿ ಆರಂಭವನ್ನ ಮಾಡಿದೆ. ಅದಕ್ಕಾಗಿ ಕಿರೀಟ್ ಜೋಶಿ ಅವರು ಹಾಗೂ ಅವರೆಲ್ಲ ಉತ್ಸಾಹಿ ತಂಡವನ್ನ ನಾನು ಮನಸಾರೆ ಅಭಿನಂದಿಸ್ತಾ ಇದ್ದೆ. ಇದು ಸಾಹಿತಿಗಳ ಸಂಘ ಮೋಜಿನ ಪ್ರಸಂಗ. ಮೋಜಿನ ಜೊತೆಗೆ ಕೆಲವು ಸಲ ಫಜಿತನೂ ಆಗ್ತದೆ. ಹಂಗ ಫಜಿತಿ ಆದಂಗ ನಾನು ಅನೇಕ ಸಲ ಅನುಭವಿಸಿದ್ದೇನೆ. ನಾನು 1970ರಲ್ಲಿ MA ಹೋದಾಗ ಬೇಂದ್ರೆ ಅವರನ್ನ ಕಣ್ಣಾರೆ ಕಾಣಿದೆ. ಎಲ್ಲ ಹುಡುಗರು ನಾವು ಹೋದು, MA ಪ್ರಿವಿಯಸ್, MA ಫೈನಲ್ ಎಲ್ಲ ಹೋದು. ನಾವು ಎಲ್ಲಾರು ಒಳಗೆ ಹೋದ್ಮೇಲೆ ಟಿಪಾಯ್ ಮೇಲೆ ಒಂದು ಹಿತ್ತಾಳಿ ಬಿಟ್ಟಿದ್ದಾಗ ಸಕ್ಕರೆ ಇತ್ತು. ಎಲ್ಲಾರು ಒಂದು ಚಿಟಕಿ ಸಕ್ಕರೆ ತಗೋರಿ ಅಂತ ಅಂದ್ರೆ ಹುಟ್ಟಿಸಿದ್ರು ಎಲ್ಲಾರನು. ನೀ ಏನು ಓದ್ತಿಪ್ಪ ಅಂತ ಕೇಳಿದ್ರು. ನಾ MA ಪ್ರಿವಿಯಸ್. ನೀ ಏನು ಓದ್ತಿ ಅಂತ ರಾಜೂರಾವ್ ಅವ್ರನ್ನ ಕೇಳಿದ್ರು. ನಾ MA ಫೈನಲ್ ಅಂತ ಅಂದ್ರು. ಹಂಗ MA ಪ್ರಿವಿಯಸ್, MA ಫೈನಲ್ ಎಲ್ಲ ಆತು. ಆಗ ಅವ್ರಂದ್ರು, ಓ ಎಷ್ಟೊಂದು MAಗಳು, ಎಷ್ಟೊಂದು MAಗಳು, ಇದರಲ್ಲಿ ಯಾವ ಯಾವ MA ಹಿಂಡುತ್ತವಪ್ಪ ಅಂತ ಹೇಳಿ. ಏನ್ರ ಜಿ ನಾ ಹೇಳಲ್ಲ. ಅದಕ್ಕ ಅವ್ರು ಹೇಳ್ತಾರ, ನಗರಿ ನಕ್ಷತ್ರ ಆಗ್ರಿ ಅಂತ ಹೇಳ್ತಾರೆ. ಖರೆ ಅಂದ್ರ ಬೇಂದ್ರೆ ಕನ್ನಡದ ಶಬ್ದ ಭಂಡಾರವನ್ನ ಹರಿಹರ ನಂತರದಲ್ಲಿ ಸೂರೆ ಮಾಡಿದಂಥ ಒಬ್ಬ ಅಪರೂಪದ ಕವಿ ಬೇಂದ್ರೆ ಅವರು. ಒಮ್ಮೆ ನಿಪಾಣಿ ಕಾಲೇಜಿಗೆ ಕೃಷ್ಣಮೂರ್ತಿ ಪುರಾಣಿಕ ಅವರಂತ ಅತಿಥಿಗಳನ್ನ ಕರೆಸಿ ವೈಟ್ ಅಂಬಾಸಡರ್ ಕಾರ್ನಲ್ಲಿ ಅವ್ರು ಬಂದ್ರು ಗೋಕಾಕದಿಂದ. ಅವ್ರ ಜೊತೆಗೆ ಮಾತಾಡ್ತಾ ಬರೋ ಮುಂದ ಮರಾಠಿ ಬರ್ತದೆ ನಿಮಗ ಅಂತ ಕೇಳಿದ್ರು. ಬರ್ತದ್ರಿ ಸರ ಅಂತ. ಮತ್ ಬರ್ತದ ಅಂದ್ರ ನಾವೊಂದು ನಿಮಗೆ ಹೇಳ್ತೇನೆ ಅಂತ. ಒಮ್ಮೆ ಅವರು ಮಿರಜ್ದಿಂದ ಸಾಂಗ್ಲಿಗೆ ಹೊಂಟಿದ್ರು ರೈಲ್ವೆ ಮೂಲಕವಾಗಿ. ಟಿಕೆಟ್ ತಗೊಳ್ಳೋದಿತ್ತಾವ. ಅದ್ರಾಗ ಒಬ್ಬ ಅವ್ರ ಹಿಂದೆ ನಿಂತಾವ ಸ್ವಲ್ಪ ಹರಕ್ ಮೂರಕ್ ಮರಾಠಿ ಬರಾಮ ಏನ್ ಕೇಳಿದಂತ. ಏಯ್ सांगलीच किंमत किती ಅಂತ ಕೇಳಿದಂತ. सांगलीಗೆ ಎಷ್ಟು ಟಿಕೆಟ್ ರೇಟ್ ಅಂತ ಅವ್ ಗೊತ್ತಿಲ್ಲ. सांगलीच किती किंमत ಅಂತ ಕೇಳಿದವ. ते काय सांगायला येत नाही, तर आम्ही पण तिकीट घ्यायला येत नाही ಅಂತ ಅವ್ ಹೋದ. ಅಂದ್ರೆ ಕೃಷ್ಣಮೂರ್ತಿ ಪುರಾಣಿಕ ಅವರು 77ನೇ ಇಸ್ವಿಯಲ್ಲಿ ಅವ್ರು ನಿಪ್ಪಾಣಿಗೆ ಬಂದಾಗ ಈ ಮಾತು ತಿಳಿತೀನಿ ನಾನು. ಶಿರೀಶ್ ಜೋಶಿ ಅವ್ರ ಮೊನ್ನೆ ಕಾರ್ಡ್ ಕೊಡಾಕ್ ಮನೆಗೆ ಬಂದಿದ್ರು. ಬರಬೇಡ್ರಿ ಅಂದ್ರೆ ಬಂದ್ರ ಅವ್ರು. ಬಂದಾಗ ನಾನು ಒಂದ್ ಮದುವೆ ವಿಚಾರ ಮಾತಾಡಕತ್ತಿದ್ದೆ. ಈಗಿನ ಅದ್ದೂರಿ ಮದುವೆಗಳು ಹೇಗಿರ್ತಾವೆ ಅಂತ. ಅದ್ರೊಳಗನ ಆ ಪ್ರೀ ವೆಡ್ಡಿಂಗ್ ಏನ್ ಇದನ್ನ ತೋರಿಸ್ತಾರಲ್ಲ ಸಿಡಿ, ನಮ್ಮಂತ ಮುದುಕರ ಅದನ್ನ ಏನ್ ನೋಡ್ಬೇಕಂತ. ಅವಾಗ ಶಿರೀಶ್ ಅವ್ರಂದ್ರು, ಸರ್ ಅದು ಪ್ರೀ ವೆಡ್ಡಿಂಗ್ ಅಲ್ರಿ, ಅದು ಪ್ರೀ ವೆಡ್ಡಿಂಗ್ ಅಂತ. ಇದೆಲ್ಲ ಸಹಜವಾಗಿ ಹೇಗೆ 2-3 ದಿವಸದ ಹಿಂದಿನ ಘಟನೆಗಳನ್ನ ನಾವು ಯಾಕೆ ನೆನಪು ಮಾಡ್ಕೋತಾನೆ. ಹೆಜ್ಜೆ ಹೆಜ್ಜೆಗೆ ನಮ್ಮಲ್ಲಿ ಹಾಸ್ಯ ಇದೆ, ನಗು ಇದೆ. ಹಣೆಗೆ 18 ಗಂಟೆ ಹಾಕೊಂಡು ನಾವು ಏನು ಸಾಧಿಸ್ಬೇಕು. ನಮ್ಮಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಇದ್ದರು. ಇಷ್ಟು ಗಂಭೀರ ಅಲ್ಲ ಅಟೆಂಡೆನ್ಸ್ ಅದನ್ನೆಲ್ಲ ಹಿಡ್ಕೊಂಡು ಕ್ಲಾಸಿಗೆ ಬಂತಂದ್ರೆ ಹುಡುಗರು ಗುಡ್ ಮಾರ್ನಿಂಗ್ ಅಂತಿರೋ ಅವ್ರು ಏನ್ ನೋಡ್ತಿರ್ಲಿಲ್ಲ. ಒಬ್ಬ ಹುಡುಗ ತರಬಿದವ್ ಸರ್ ತರಬಿದ್ರು. ಸರ್ ದಳವಾಯಿ ಅವ್ರು ಕೂತಾರ ಮತ್ ಫಿಸಿಕ್ಸ್ ಪ್ರೊಫೆಸರ್ ಅನ್ಕೊಳ್ಳಿ ಅವ್ರು ಸಿಟ್ಟಾಗಬಾರ್ದು. ಡೌನ್ ಸರ್, ಕೂಲ್ ಡೌನ್. ಆಕಾಶ ಏನ್ ಹರಿದು ಬೀಳಾಕತ್ತೈತಿ ಅನ್ಸತ್, ನಾವು ಗುಡ್ ಮಾರ್ನಿಂಗ್ ಹೇಳಾಕತ್ತೇವಿ. ಇಟ್ ಸೇ ವೆರಿ ಗುಡ್ ಮಾರ್ನಿಂಗ್. ಅವಾಗ ಒಂದ್ ಪ್ಯೂರ್ ಅವ್ರಿಗೆ ಎಚ್ಚರ ಆದ. ಅಂದ್ರೆ ಅಷ್ಟು ಸೀರಿಯಸ್ ಪ್ರೊಫೆಸರ್ಸ್ ಅವಾಗ ಇದ್ದು ಅನ್ನೋದಕ್ಕೆ ಇಲ್ಲಿ ಪೂರಕವಾಗಿ ಮಾತನ್ನು ಹೇಳಿದೆ. AK ರಾಮಾನುಜನ್ ಅವರು ಇದ್ದಾರೆ ಲಿಂಗರಾಜ್ ಕಾಲೇಜ್. ಪ್ರೊಫೆಸರ್ AK ರಾಮಾನುಜನ್ ಅಂದ್ರೆ ಅದ್ಭುತವಾದಂತಹ ಕವಿತೆ. ಆದ್ರೆ ಅವ್ರದ್ದು ಈಗ ಸ್ವಲ್ಪ ತೀರಲು ಧ್ವನಿ, ಹೆಣ್ಣು ಧ್ವನಿ ಅನ್ನಕ್ಕಲ್ಲ, ತೀರಲು ಧ್ವನಿ. ಅವರು ಕ್ಲಾಸಿಗೆ ಬಂದ್ ಹುಡುಗರು ಸ್ವಲ್ಪ ಮೊದಲೇ ಪೀರಿಯಡ್ ಅಂದ್ರೆ ಕಾಲೇಜ್ನಾಗ ಮಜಾ ಮಾಡೋರು ಇರತ್ತಾರೆ. ಶುರು ಮಾಡಿದ ಕೂಡಲೇ ಎಲ್ಲರೂ ಕಾಲ್ ಪಟ್ 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 ಎಲ್ಲ ಬಡಿಯೋದು. ಅವ್ರ ಬೋರ್ಡು ಏನಾರ ಬರಿಬೇಕಾದ್ರೆ ಬಾಯಿ ನೋಡಿದ ಕೂಡಲೇ
ಏನ್ ಮಾಡ್ಬೇಕು, ಹುಡುಗರಿಗೆ ಶಿಫ್ಟ್ ಮಾಡಕ್ಕಂತೂ ಬರೋದಲ್ಲ, ಯಾಕೆ ಹುಡುಗರು ವಯಸ್ಸು ಹಂಗಿರ್ತಾರೆ. ಆಗ ಅವ್ರು ಏನಂದ್ರು, ಭಾಳ ಅವ್ರ ಪ್ರೆಸೆನ್ಸ್ ಆಫ್ ಮೈಂಡ್ ಏನದಲ್ಲ ಅದ್ಭುತ. ಮೈ ಡಿಯರ್ ಸ್ಟೂಡೆಂಟ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಆರ್ ಸಿಟ್ಟಿಂಗ್ ಆನ್ ದ ಬೆಂಚಸ್, ನಾಟ್ ಆನ್ ದ ಬ್ರಾಂಚಸ್ ಅಂತ ಹೇಳಿ. ಮುಂದೆ ಏನು ಹೇಳಬೇಕಾಗಿಲ್ಲ, ಬೆಂಚಸ್ ಮೇಲೆ ಕುಂತೇರಿ, ಬ್ರಾಂಚಸ್ ಮೇಲೆ ಅಲ್ಲ. ಯಾರು ಎಲ್ಲಿ ಕುಂತಿರ್ಬೇಕು ಅನ್ನೋದು ಅವ್ರು ತಿಳ್ಕೊಂಡ್ಬಿಡ್ತಾರೆ ಸೂಕ್ಷ್ಮ. ನಮ್ಮ ವರ್ತಮಾನದ ಮಹಾಕವಿ ಅಂತ ಹೇಳಿಸ್ಕೊಂಡ ಸಂಸಿ ಭಟ್ ಅವ್ರು ಸೆಂಟ್ರಲ್ ಹಾಲ್ನಲ್ಲಿ ಕ್ಲಾಸ್ ತಗೋಬೇಕಾದ್ರೆ 2 ಬಾಗಿಲ್ರಿ, ಈ ಕಡೆ ಒಂದು ಈ ಕಡೆ ಒಂದು. ಸಿಕ್ಕಾಪಟ್ಟೆ ಹುಡುಗರು 120 130 ಹುಡುಗೋದ್ರಿ ಕನ್ನಡ ಕ್ಲಾಸ್. ಅವ್ರು ತಪ್ಪ ಚಸ್ಮಾ ಹಾಕೊಂಡು ಕ್ಲಾಸ್ ತಗೋಬೇಕಾದ್ರೆ ಗಂಭೀರವಾಗಿ ತಗೊಳ್ಬೇಕಾದ್ರೆ ಹುಡುಗರು ಗದ್ದಲ ಮಾಡ್ತಿದ್ರು. ಸುತ್ತ ಬಂತ ಅವ್ರಿಗೆ ಒಬ್ಬ ಹುಡುಗನ ಎಪ್ಸಿ ಹೊರಗೆ ಹಾಕಿದ್ರು. ಅವ್ನು ಗೆಟ್ ಔಟ್ ಅಂತ ಅವ್ನು ಹೋದ, ಹಿಂಗ ಸುತ್ತ ಹಾಕೊಂಡ ಈ ಬಾಗಲ್ಲೇ ಬಂದವ್ ಗೋಪ. ಬಂದ ಕೂಡ್ಲೆ ಮೇ ಕಮಿಂಗ್ ಸರ್ ಅಂತ, ನೋ ಅಂತ. ಸರ್ ನಾನು ನಿಮ್ ಕ್ಲಾಸ್ ತಪ್ಸಾಕ್ ಆಗೋದಿಲ್ರಿ ಸರ್, ಪ್ಲೀಸ್ ಪರ್ಮಿಷನ್ ಕೊಡ್ರಿ. ಶಾಂತ ಕುಂಡ್ರೋದಾರ ನಿಮಗೆ ಪರ್ಮಿಷನ್ ಕೊಡ್ತೇನೆ. ಇದೇ ಗದ್ದಲ ಮಾಡಿದ ಒಬ್ಬ ಹುಡುಗನ ಹೊರಗೆ ಹಾಕ್ಯಾನಿ. ಅಂದ್ರೆ ಈ ರೀತಿ ನಮ್ಮ ಸಾಹಿತಿ ಪ್ರಾಧ್ಯಾಪಕರು ಅಂತಹ ಪ್ರಸಂಗಗಳನ್ನ ನಮಗೆ ಒದಗಿಸ್ಕೊಡ್ತಾರೆ. ಪಾಪು ಅವ್ರ ಹೆಸರು ನಿಮಗೆ ಗೊತ್ತು. ಪಾಪು ಅವರ ಆತ್ಮಕಥನವನ್ನು ಬರೆದಂತ ಸರ್ಜುಪಾಟ್ಕರ್ ಅವರು ಈ ಸಭಾಂಗಣದಲ್ಲಿ ಅದಾರ. ಮಗಳ ಮದುವೆ ಕಾರ್ಡ್ ಕೊಡಾಕ್ ನಾ ಹೋಗಿದ್ದೆ. 102 ಜ್ವರ ಇರ್ತಾರೆ. ಹೊರಗಡೆ ಅವರ ಸಹೋದರ ಡಾಕ್ಟರ್ ಶಂಕರ್ ಅವರು ಕವಲ ಮಾಡಾಕ ಒಳಗೆ ಬಿಡವಲ್ರು ಅವ್ರು, ಯಾರನ್ನೂ ಬಿಡುವುದಿಲ್ರಿ. ಆರಾಮಿಲ್ಲ ಸರ್ಗೆ, ಇನ್ನಾರಿಗೆ ಆರಾಮಿಲ್ಲ. ಇಲ್ಲಿ ನಾ ಬರೇ 1 ನಿಮಿಷ ಹೋಗಿ ಕಾರ್ಡ್ ಕೊಟ್ಟು ಅವ್ರ ಆಶೀರ್ವಾದ ತಗೊಂಡ್ ಬರ್ತೇನೆ. ಪಾಪ ಅವ್ರಿಗೆ ಕೇಳಿಸ್ತೀರ, ಯಾರು ಅಂದ್ರು, ಯಾರೋ ಜಗಜಂತಿ ಅಂತ ಬಂದಾರ ನೋಡ್ರಿ ಅಂತ. ಬಿಡು ಮಾರಾಯ ಅವ್ರನ್ನ, ನೀ ಬಿಡದರ್ಕ ಜಗತ್ತನ್ನ ಜಂಪ್ ಮಾಡಿ ಬರುವ ಮನುಷ್ಯ ಅದ ನಾವು. ಅಂತ 102 ಜ್ವರದಲ್ಲಿ ಒಳಗ್ ಕರೆದು ಕಾರ್ಡ್ ತಗೊಂಡು, ಯಾವ್ರ ಸಂಬಂಧ ಅಂದ್ರ ನೀವು ಬಿಜಾಪುರ ಸರ್. ಬಿಜಾಪುರ ಮಂದಿ ಮಾತು ಬಿರುಸು, ಆದ್ರ ಹೃದಯ ಬಹಳ ಮೃದುವಿರ್ತದ. ಅಷ್ಟೆಲ್ಲ ಅಂದ್ರೆ ಹೇಳೋ ಕಾರಣ ಅವ್ನ್ ಎಂಜಾಯ್ಮೆಂಟ್ ಇರ್ತಾವ್ರ. ಚುಟುಕ್ ಆದ್ರೂ ಕೂಡ ಎಂಜಾಯ್ಬಲ್. ನಾವು ವ್ಯಾಲ್ಯೂಷನ್ ಕುಂತಿದ್ದೇವೆ. ಪ್ರೊಫೆಸರ್ ವಿಜಯ ಗೋಪೇಶ್ವರ್ಕರ್ ಅಂತ ಹೇಳಿ ಲಿಂಗರಾಜ್ ಕಾಲೇಜಲ್ಲಿ ಮರಾಠಿ ಪ್ರೊಫೆಸರ್. ಈಗ ಅದಾರ ಅವ್ರ CC91 91 ವರ್ಷ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಯಾರ್ಯಾರು ಏನೇನು ಊಟ ತಗೊಂಡು ಹೋಗ್ಬೇಕು, ಒಬ್ಬೊಬ್ಬರು ಒಂದೊಂದು ಐಟಮ್. ನಡು ಎಲ್ಲರ ರೈಲ್ವೆದಾಗ ಊಟ ಮಾಡೋದು, ಪ್ರಯಾಣ ಮುಂದುವರ್ಸೋದು. ಆಗ ಮೇಡಮ್ ಅವ್ರೇನಂದ್ರು, ನೀ ಕೋಳಿ ಅಣ್ಣೇನಂತ. ನಾ ಕೋಳಿ ಜೀವನ ಏನು ಅನ್ಕೋ ಆಯ್ತು. ಅವು ಒಬ್ಬೊಬ್ರು ಒಂದೊಂದು ಹಂಚ್ಕೊಂಡ್ರು, ನಾವು ತಗೊಂಡ್ರು. ಒಬ್ಬರು ಚಪಾತಿ ತಂದು ಅಲ್ಲಿ ಊಟದ ಗಂಟೆ ಬಿಚ್ಚಿದು ರೀ. ಬಿಚ್ಚಿದು ಚಪಾತಿ ಅಲ್ಲ ಏನ್ರಿ. ಆಮೇಲೆ ಮೇಡಮ್ ಅವ್ರನ್ನ ಕೇಳಿ, ಮೇಡಮ್ ಕೋಳಿ ಅನ್ಕೊಂಬಂಟ್ಲ ಊಟ ಕೋಳಿ ಅಂತ. ನಾವು ಕೋಳಿ ಅಂದ್ರೆ ಏನಂತೀವಿ, ಹೋಳಿಗೆ ಅಂತೀವಲ್ಲ. ಆದ್ರ ಶುದ್ಧ ಮರಾಠಿ ಒಳಗೆ ಕೋಳಿ ಅಂದ್ರೆ ಚಪಾತಿ, ಪೂರಣ್ ಕೋಳಿ ಅಂತಂದ್ರೆ ಹೋಳಿಗೆ. ಅವು ಹಿಂಗ ಒಮ್ಮೊಮ್ಮೆ ಘಟನೆಗಳಾಗಿ ಅವತ್ತು ಯಾವುದೋ ಒಂದು ಹೋಳಿಗೆನೂ ಇಲ್ಲ ಎಂದಿದ್ದ, ಕೈಕಾಲೆಲ್ಲ ಜೋಳಿಗಾಗಿ ನಾವು ಹೋಗಿ ಬೆಂಗಳೂರಿಗೆ ಹೋಗಿ ವ್ಯಾಲ್ಯೂಯೇಷನ್ ಮಾಡಿದಂತ ಆ ಮಾತು ಬೇರೆ. ನಾನು ಗರುಡು ಸದಾಶಿವರಾಯರ ಬಗ್ಗೆ ಸಂಶೋಧನೆ ಮಾಡೋ ಮುಂದೆ ನಮ್ಮ ಆತ್ಮಚರಿತ್ರೆಯಲ್ಲಿ ಶಿವರಾಮ ಕಾರಂತರು 4 ಪುಟ ಬರ್ದಾರೆ. ಗರುಡು ಸದಾಶಿವರಾಯ 4 ಪುಟ ಬರ್ದಾರೆ ಅಂದ್ಕೊಳ್ಳ. ಅವರಿಂದ ಏನಾದ್ರೂ ಮಾಹಿತಿ ಸಿಗುತ್ತದ ಅಂತ ಹೇಳಿ ಒಂದು ಪತ್ರ ಬರೋದು, ಅವರಿಂದ ಉತ್ತರ ಬಂತು, ಇಂಥ ದಿವ್ಸ ಬರ್ರಿ ಅಂತೇಳಿ. ಅದು ಅನ್ಫಾರ್ಚುನೇಟ್ಲಿ ಅವಾಗನ ಇಂದಿರಾ ಗಾಂಧಿ ಅವ್ರದ್ದು ಮರ್ಡರ್ ಆಯ್ತು 31 ಅಕ್ಟೋಬರ್. ಟೆಲಿಗ್ರಾಮ್ ಬಂತು ಏನಂತ, ಅವೈಲೇಬಲ್ ಆನ್ 4th and 5th ಅಂತ. ಅಂದ್ರೆ ನೀವು 1ನೇ ತಾರೀಕು ಬರಬೇಡಿ, ಗದ್ದಲದ ಅಂತ ಅಂದ್ರು. ಯಾರು ನಂಬಲೇ ಇಲ್ಲ ಕಾಲೇಜ್ನಲ್ಲಿ. ನಿಮಗೇನು ಶಿವರಾಮ್ ಕಾರಂತ ಕೇಳಿದ ಅಂತ ಹೋದೆ. ನಾ ಅವ್ರು ಹೇಳಿದ ಪ್ರಕಾರ ಹೋದೆ, ಸರಿಯಾದ ಸಮಯಕ್ಕೆ ಹೋದೆ.
ಆ ವಾಶ್ ಬೇಸಿನ್ ಹತ್ರ ನಾ ಏನ್ ಕೈ ತಕೊಳ್ಳಿಕತ್ತಿದ್ದೆ, ಲಿಟ್ರಲಿ ದೊಡ್ಡ ಮಂದಿ ಹೆಂಗಿರ್ತಾರೆ ಅವಾಗ ಒಂದು ಆರ್ಟಿಕಲ್ಲು ಬರದಂತೆ ಹಿಂದೆ ನಿಂತಾರ ಕೈಯಲ್ಲಿ ಟವೆಲ್ ನಂಬಲಿಕ್ಕೆ ಆಗುದಲ್ಲ. ನಾ ಹುಡುಗ ಅವಾಗ 83ನೇ ಇಸ್ವಿಯಲ್ಲಿ. ನಂಗೆ ಸರ್ ಬಿಡ್ರಿ ಸರ್ ಹೋಗ್ರಿ ಈ ಕಂಫರ್ಟಬಲ್ ಭಾಳ ದೂರಿಂದ ಬಂದಿರ್ತೀವಿ ಅಂತ ಎಲ್ಲ ಆಯ್ತು. ಮತ್ ನಾನು ಕೆಲವು ಕ್ವಶನ್ಸ್ ತಗೊಂಡ್ ಹೋಗಿದ್ದೆ, ಅವಸರದಲ್ಲಿ ಇದ್ದೆ. ಮುಂದ್ ಮಂಗಳೂರು ಹೋಗೋಣ ಏನಿಲ್ಲ, ಇಲ್ಲೇ ವಸ್ತಿ ಊಟ ಮಾಡಿದ್ವಿ. ಎಲ್ಲ ಡೈನಿಂಗ್ ಟೇಬಲ್ ಮ್ಯಾಗ ಎಲ್ಲ ಒಂದೊಂದು ಐಟಮ್ ಎಲ್ಲ ಹೇಳ್ಕೊಂತ ಊಟ ಮಾಡಿದ್ವಿ. ಇದೇನು ಅದೆಲ್ಲ ವರ್ಣನೆ ಮಾಡಿ ಎಲ್ಲ ಊಟ ಮಾಡಿಸಿದ್ರು, ವಸ್ತಿ ಮಾಡಿ ನಿಂತು. ನಾನು ನಿದ್ದೆ ಹತ್ತು ಬೆಳಿಗ್ಗೆ ನಾಷ್ಟ ಹೇಳಿ ಅಂತ ಹೇಳಿದೆ. ನಾ 5 ಗಂಟೆಗೆ ಎದ್ದು ರೆಡಿ ಇರ್ತೇನೆ, ನಿಮ್ಗೆ ಯಾವಾಗ ಹೆಸರು ಆಗ್ತದ ಅವಾಗ ಹೇಳ್ರಿ. ನಿದ್ದೆ ಇಲ್ಲಲ್ಲ, ಇನ್ನೆಲ್ಲಿ ನಿದ್ದೆ ಅದಲ್ರಿ. ಹೆಸರು ಆವಾಗ ಆಯ್ತು, ಇಂಟರ್ವ್ಯೂ ತಗೊಳ್ಳಿಕತ್ತು 25 ಪ್ರಶ್ನೆ ತಗೊಂಡ್ ಹೋಗಿದ್ದಾನೆ. ಪ್ರಶ್ನೆ ಕೇಳ್ತಾ ಹೋದಂಗ ನನ್ನ ಪ್ರಶ್ನೆಗಳು ಮುಗಿದೋರಿ. ಹಿಂಗ್ ಬಡ್ಯಾವ್ರ ಅವ್ರು ನೆಕ್ಸ್ಟ್ ಅವರ ಇಳ್ಯಾಕತ್ತಿ. ಮತ್ ನನಗ್ ಟವೆಲ್ ಕೊಟ್ರು ಅವ್ರು. ಇದು ಇಲ್ಲಿ ಸಮುದ್ರ ದಾಂಡಿ ಹಂಗಿರ್ತದ, ಇಲ್ಲಿ ಸಾವ್ ಇರ್ತದ, ನೀವೇನ್ ತಪ್ಪು ತಿಳ್ಕೊಬೇಕು, ನೀವೇನ್ ಹೆದರಿಲ್ಲ, ತೋರು ವರ್ಷ ಅದ್ಭುತವಾದಂತಹ ವ್ಯಕ್ತಿಗಳು. ಅದೇ ರೀತಿ ಜಡಭರತರು ಜಿ.ಬಿ. ಜೋಶಿ ಅವ್ರು ಇಂಟರ್ವ್ಯೂ ತಗೊಳ್ಳಿಕ್ ಆದ್ರೆ ನಾಳೆ ಅಟ್ಟಕ್ ಬರ್ರಿ ಅಂದ್ರು. ಅಟ್ಟಕ್ ಹೋದ್ಮೇಲೆ ಮಿರ್ಚಿ ಬಜಿ ತರ್ಸೋದು ಹರಟಿ ಹೊಡೆಯೋದು ಪ್ರಶ್ನೆ ಕೇಳಕ್ ಅವಕಾಶ ಕೊಡ್ವಲ್ರು. ಅವಾಗ ಹೇಳಿದ್ರು, ಹರಟಿ ಹೊಡ್ಕೊಂತ ಏನ್ರ ಪ್ರಶ್ನೆ ಕೇಳ್ದಾರ ಕೇಳ್ರಿ, ಹಿರಿ ಮನುಷ್ಯ. ಇವೆಲ್ಲ ಯಾಕೆ ಹೇಳೋದು ಅಂದ್ರೆ, ಮಹಾನ್ ಸಾಹಿತಿಗಳ ಜೊತೆಗೆ ನಾವು ಯಾವ್ಯಾವ ರೀತಿಯಲ್ಲಿ ಮೋಜಿನ ಒಂದು ಅನುಭವವನ್ನು ಮಾಡ್ಕೋತೇವೆ, ಅದೇ ರೀತಿ ರೀತಿಯ ಪ್ರಸಂಗಗಳನ್ನು ನಾವು ಅನುಭವಿಸ್ಬೇಕಾಗ್ತದೆ. ಡಾಕ್ಟರ್ ಕಲಬುರ್ಗಿ ಅವರು ನನ್ನ ಪೂಜ್ಯ ಗುರುಗಳು. ನನ್ನ ಮೇಲೆ ಬಹಳ ಪ್ರೀತಿ, ಆದ್ರೆ ನಾ ಭಾಷಣ ಮಾಡೋದಕ್ಕೆ ಅವ್ರದ್ದು ಯಾವಾಗ್ಲೂ ಅಬ್ಜೆಕ್ಷನ್. ಒಂದ್ಸಲ ಅವರಿಗೆ ಅರ್ಜೆಂಟ್ ಆಗಿ ಇಲ್ಲಿ ಕಟ್ಟಿಮನಿ ಟ್ರಸ್ಟ್ ಮತ್ತು ನಮ್ಮ ಆನಂದ ಕಂದ ಟ್ರಸ್ಟ್ ಅಧ್ಯಕ್ಷ ಕೊಟ್ಟಾರ, ಅದೆಲ್ಲ ಕಟ್ಟಬೇಕಾಗಿತ್ತು, ಫರ್ನಿಚರ್ ಬೇಕಾಗಿತ್ತು. ಅವ್ರು ಬೆಳಿಗ್ಗೆ 6:30 ಫೋನ್ ಮಾಡಿದ್ರು. ಲ್ಯಾಂಡ್ಲೈನು ನನ್ನ ಹೆಂಡತಿ ಎತ್ತಿದ್ಲು, ಎಲ್ಲದ ನೆನ ಗಂಡ ಯಾವ್ರಿಗೆ ಭಾಷಣಕ್ಕೆ ಹೋಗ್ಯಾನ. ಇತಿ ಎಡವಟ್ಟನ ಅಲ್ರಿ ನಮ್ ಹೆಂಡ್ತಂದ್ರ ಏನ್ರಿ ಮಹಾರಾಷ್ಟ್ರದಾಗಕ್ಕೆ ಅಂದ್ಕೊಳೆ. ಯಾನಂದ್ರಿ ಸರ್ ಅಂತಂದ್ರ ಎಲ್ಲ ನಿನ್ ಗಂಡ ಅಂತ. 6:30 ಸರ್ ಭಾಷಣ ಇತ್ತ, ನೀವು ಆರ್ಗನೈಸ್ ಮಾಡ್ರಿ, ಅವ್ರು ಬರ್ತಾರ ಭಾಷಣ ಮಾಡಾಕಂತ. ಇವಾಗೇನು ಒಂದೊಂದು ಘಟನೆಗಳನ್ನು ನಾವು ಇಲ್ಲಿ ನೋಡಿದ್ರೆ, ಅಂಥ ಅಪರೂಪದ ವ್ಯಕ್ತಿಗಳು, ಸಾಹಿತಿಗಳು, ಹಾಸ್ಯ ಪ್ರಜ್ಞೆ ಇದ್ದಂಥವ್ರು ನಮ್ ಜೋಡಿ ಇದ್ದಿದ್ದಕ್ಕೆ ಈ ಬದುಕು ಗೌರವ. ನಾವು ನಗಬೇಕು, ಅರಳೆ ಎಣ್ಣೆ ಕೊಡದವ್ರ ಹಂಗೆ ಯಾವಾಗ್ಲೂ ಮುಖ ಮಾಡ್ಕೊಂಡು ಇರ್ಬೇಕು. ನಾವೆಷ್ಟು ಸೇರಾವರ ಯಾವಾಗ್ಲೂ ನಗನಗ್ತಾ ಇದ್ರೆ ಆರಾಮ್ ಇರ್ತದೆ, ಹಗುರವಾಗಿರ್ತದೆ, ಆಯುಷ್ ಹೆಚ್ಚಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ಸಾಹಿತ್ಯ ಉತ್ಸವದಲ್ಲಿ ಹಾಸ್ಯಕ್ಕೂ ಒಂದು ಅವತಾರ, ಸಂಗೀತ ಇದೆ, ಹಾಸ್ಯ ಇದೆ, ವೈಚಾರಿಕತೆ ಇದೆ, ಎಲ್ಲವೂ ಇದೆ ಅಂತ ಎಲ್ಲ ಒಂದು ಅದ್ಭುತವಾದ ಒಂದು ಸಂಗಮ ಈ ಕನ್ನಡ ಸಾಹಿತ್ಯ ಉತ್ಸವ. ರಾಘವೇಂದ್ರ ಪಾಟೀಲ್ ಅವರು ಹೇಳಿದ ಸೂಚನೆಗಳನ್ನು ಅವರು ಪಾಲಿಸಿ, ಅದರ ಜೊತೆಗೆ ಇನ್ನಷ್ಟು ಔಚಿತ್ಯಪೂರ್ಣವಾದಂತಹ ಗೋಷ್ಠಿಗಳನ್ನ ಮುಂದಿನ ಸಾಹಿತ್ಯ ಉತ್ಸವದಲ್ಲಿ ಅವರು ಹಮ್ಮಿಕೊಳ್ತಾರೆ ಅಂತ ಮಾತನ್ನು ಹೇಳಿ ಈ ಅವಕಾಶವನ್ನು ನೀಡಿದ್ದಕ್ಕೆ ಪದಾಧಿಕಾರಿಗಳಿಗೆ, ಶಾಂತವಾಗಿ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರ. ಈಗ ನಾ ಏನ್ ಚಿಟಿ ಕಳ್ಸಿಲ್ಲ, ಆದ್ರೆ ಬರೋಬ್ಬರ ಟೈಮ್ ಮೇಂಟೈನ್ ಮಾಡಿ ಗ್ರೇಟ್ ಪ್ರೊಫೆಸರ್ ಅವರು ಹೇಳಿದ ಪ್ರಸಂಗಗಳನ್ನ ಕೇಳಿದ್ರೆ ಬಹಳ ನಮಗ ಖುಷಿ ಆಯ್ತು. ಅವರಲ್ಲಿ ಒಂದು ಏನ್ ವಿನಂತಿ ಅಂದ್ರೆ, ಇಂಥವು ಬಹಳ ಪ್ರಸಂಗ ಅವರು ಇನ್ನೂ ಹೇಳೋದ್ ನೋಡಿದ್ರೆ ಅದ್ರದ್ದೊಂದು ಪುಸ್ತಕ ಮಾಡಿದ್ರೆ ನಮಗ ಬಹಳ ಚಲೋ ಆಗ್ತದೆ ಅಂತ ಹೇಳಿ ಅವರಲ್ಲಿ ಕೇಳ್ಕೊತ, ಈ ಹಾಸ್ಯ ಪ್ರಸಂಗವನ್ನ ಹೇಳಿದ್ರಲ್ಲ, ಇದು ಬರೇ ಟೀಚರ್ಸ್ಗೆ ಅಷ್ಟೇ ಇರಂಗಿಲ್ಲ. ಮಹಾಕಾವ್ಯ ಬರೆದಂತ ಕುವೆಂಪು ಅವರ ಒಂದು ರಾಮಾಯಣ ದರ್ಶನದೊಳಗ ಹೆಂಗ ಹಾಸ್ಯ ಇತ್ತು ಅಂತ ಹೇಳಿ ನಮ್ಮ ಭಗವತಿ ಸರ್ ಹೇಳ್ತಿದ್ರು. ಹಂಗ ಅವ್ರು ನಮ್ಮ ಕನ್ನಡ ಕಲಿಸ್ತಿದ್ರು. ಕುವೆಂಪು ರಾಮಾಯಣ ದರ್ಶನಕ ಎಲ್ಲರಿಗೂ ಗೊತ್ತದ. ಇನ್ನ ಶೂರ್ಪನ್ಕಿ ಪ್ರಸಂಗನೂ ಗೊತ್ತದ. ಶೂರ್ಪನ್ಕಿ ಬಂದ್ ರಾಮ ಕೇಳ್ತ, ನಾನು ಮದುವೆ ಆಗ್ಬೇಕಾಗ್ಯದ, ಮತ್ ನೀ ನನ್ ಮದುವೆ ಆಗ್ಯ. ಅದಕ್ಕ ಅವ ಹೇಳ್ತಾಳ, ಪತ್ನಿ ಹೇಳ ಎನಗೆ ನೇ ಪ್ರಿಯಂ ಒಲೆ. ನನಗ ಪತ್ನಿ ಇದ್ದಾಳ, ಅಷ್ಟೇ ಅಲ್ಲ ನನಗ್ ಪ್ರಿಯಕರನು ಇದ್ದಾಳ ಅಂತ ಹೇಳ್ತಾಳ. ಇದನ್ನ ಅವ್ರು ಹೆಂಗ್ ಹೇಳ್ತಿದ್ರ ಅಂದ್ರ,
ನಾವು ನೀವು ಆದ್ರ ನೋಡ್ರಿ ಹೆಂಡ್ತಿದ್ದಾಳ್ರಿ ಮುಂದಿಂದ ಹೇಳಂಗಿಲ್ಲ ಪ್ರಿಯಕರ ಅಂತ ಏನ್ ಹೇಳಂಗಿಲ್ಲ. ಅದಕ್ಕೆ ಅವ್ರು ಹೇಳ್ತಿದ್ರು ನೆರಮನಿ ಮನಿ ಪ್ರೀತಿ ಮಾಡ್ತೇನಿ ಅಂತ ಯಾರಿಗ್ ಹೇಳಿಕ್ ಹೋಗ್ಬೇಡ, ಪ್ರೀತಿ ಮಾಡ ನೆರಮನಿ ಅವ್ರನ್ನ, ಮಾಡ್ತೇನಿ ಅಂತ ಯಾರಿಗ್ ಹೇಳಿಕ್ ಹೋಗ್ಬೇಡ ಅಂತ ಹೇಳಿ ಮುಂದೆ ಹೇಳ್ತಿದ್ರು. ಅದಕ್ಕ ಮುಂದೆ ಅಷ್ಟೇ ಅಲ್ಲ, ಅದ್ರೊಳಗೆ ಬರುವಂತ ಇನ್ನೊಂದು, ರಾವಣ ಬಿಲ್ ಎತ್ತಲಿಕ್ ಬರ್ತಾವ ಸೀತಾನ, ಅಲ್ಲಿ ಏನು ಇದು ಇರ್ತದೆ ಸ್ವಯಂವರ ಅಲ್ಲೇ. ಶತಾನಂದ್ರ ಹೇಳ್ತಾರ ಬಾರಪ್ಪ ಅಂತ ಹೇಳ್ತಾರ. ಬಂದ ಕೂಡ ಹೇಳ್ತಾರ ನಾ ಕನ್ಯಾ ಸೀತಾನ್ ನೋಡ್ಬೇಕ್ರಿ ಅಂತ. ಹಂಗ ಆಗಂಗಿಲ್ಲ, ಮೊದ್ಲು ಬಿಲ್ ಏನ್ ನನಗೂ ಭವಿಷ್ಯ ಗೊತ್ತದಲ್ಲಿ ಎಸ್ಟ್ರಾಲಜಿ ಕಲ್ತೀನಿ ನಾನು, ಕನ್ಯಾ ಆದ್ಮೇಲೆ ಧನು ಬರ್ತಾಳ್ರಿ ಅಂತ ಹೇಳ್ತಾನ. ಕನ್ಯಾ ಏನದಲ್ಲ ಅದಾದ್ಮೇಲೆ ಧನು ಬರ್ತಾವ ಅಂತ ಹೇಳ್ತಾರ. ಹಂಗ ಈ ಪ್ರಸಂಗಗಳನ್ನ ಇಂಥ ಒಂದು ಕ್ಲಿಷ್ಟಕರವಾದ ಈ ರಾಮಾಯಣಂ ದರ್ಶನದೊಳಗೂ ಯಾವ ರೀತಿ ಒಂದು ಹಾಸ್ಯ ಅದ ಅನ್ನೋದನ್ನ ಹೇಳ್ತಾ, ಈ ರೀತಿ ಅದು ಮುಂದೆ ಹೇಳ್ತಾರ ಶತಾನಂದರು, ನೀ ನಕ್ಷತ್ರ ಪರಿಣಿಕ ಅಂತ ಹೇಳ್ತಾರ. ನಕ್ಷತ್ರ ಪರಿಣಿತ ಅಂದ್ರೆ ಏನು? ನಕ್ಷತ್ರ ಪರಿಣಿಕ ಅಂದ್ರೆ ನೀನು ಕ್ಷತ್ರಿಯರಿಗೆ ಯೋಗ್ಯವಾದನ್ನ ಮಾಡ್ಲಿಕ್ಕೆ ಹತ್ತಿಲ್ಲ ಅಂತ ಹೇಳ್ತಾರ. ಅದರ ಮೊದ್ಲು ಧನಸ್ಸ ಅವ್ರದ್ದು ಅಂತ. ಈ ರೀತಿ ಅದ್ಭುತವಾದ ವಿಚಾರಗಳನ್ನ ನಮ್ಮ ಸರ್ ನಮಗ ಹೇಳ್ತಿದ್ರು. ಇನ್ನೊಂದು ಪ್ರಸಂಗ ಅವ್ರು ಏನ್ ಹೇಳಿದ್ರು ಅಂದ್ರ, ಒಂದು ಸಲ ಅವರು ತಮ್ಮ ಸ್ನೇಹಿತರ ಮನೆಗೆ ಭೋಜನಕ್ಕೆ ಕರೆದಿದ್ರಂತ ಹೋಗಿದ್ರು. ಆಮೇಲೆ ಅವ್ರೆಲ್ಲ ಬಂದ್ರು ಒಳಗೆ 3-4 ಮಂದಿ ಭೋಜನಕ್ಕ. ಅವ್ರ ಹೆಂಡತಿಗೆ ಹೇಳಿದ್ರಂತ ತಟ್ಟಿ ಹಾಕು ಊಟಕ್ಕೆ ಕೊಡೋದು ಅಂತ. ಆಯ್ತು ಮಗುನ್ ಮಲಗಿಸಿ ಬರ್ತೀನಿ ಅಂತ ಒಳಗ್ ಹೋದ್ರು. ಒಂದ್ ಅರ್ಧ ತಾಸಾದ್ರು ಅವ್ರು ಬರ್ಲೇ ಇಲ್ಲ. ಅಂದ ಕೂಡಲೇ ಇವರು ಯಾಕ ಇನ್ನೂ ಕರ್ದೇ ಇಲ್ಲ, ಎಲ್ಲಿ ಹಾಕಿಲ್ಲೇನು ಅನ್ಕೋತ ಒಳಗ್ ಹೋದ್ರು. ಅವಾಗ ಮಗು ಹೇಳ್ತೇನೆ, ಇಷ್ಟೋ ತನಕ ನನ್ ತಟ್ ಈಗ ಮಲಿಗಾಳಕಿ ಎಬ್ಬಕ್ ಬೇಡ ಅಂತ ಹೇಳಿದ್ರು. ಹಿಂಗ ಹಾಸ್ಯ ಪ್ರಸಂಗಗಳನ್ನ ನಾವು ಕನ್ನಡ ಪ್ರೊಫೆಸರ್ಗಳ ಇದ್ರೆ ನನಗನ್ನಿಸ್ತದ ಬಹಳ ವಿಶೇಷವಾದಂತ ಒಂದು ಅನುಭವ ಬರ್ತಂತ ಹೇಳಿ ಈ ಒಂದು ಗೋಷ್ಠಿ ಅದ್ಭುತವಾಗಿ ಆಗಿದೆ. ಯಾಕಂದ್ರೆ ನಮ್ಮ ಗುಂಡೇನಟ್ಟಿಯವರು ಹಾಗೂ ಡಾಕ್ಟರ್ ಜಗ್ಜಂಪಿಯವರು ಅದ್ಭುತವಾಗಿ ತಮ್ಮ ವಿಶೇಷವಾದಂತಹ ವಿಚಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸ್ಯಾರ. ಇನ್ನ ಈ ಎಲ್ಲ ಸಾಹಿತಿಗಳು ಈ ಒಂದು ಕಾರ್ಯಕ್ರಮ ಸಾಹಿತಿಗಳ ಸಂಘ ಮೋಜಿನ ಪ್ರಸಂಗವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕ ಅಧ್ಯಕ್ಷೀಯ ನುಡಿಯನ್ನು ಮಾಡಿದಂತ ಡಾಕ್ಟರ್ ಜಗ್ಜಂಪಿ ಅವರಿಗೆ ವಿಶೇಷವಾಗಿ ಈ ಒಂದು ನಮ್ಮ ಸಾಹಿತ್ಯೋತ್ಸವದಿಂದ ವಂದನೆಗಳನ್ನು ಹಾಕ್ತೇನೆ. ಅದೇ ರೀತಿ ಮಧುಕರ್ ಗುಡ್ಡೇನಟ್ಟಿ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಪುಸ್ತಕದ ಸನ್ಮಾನವನ್ನ ನಮ್ಮ ಕಿರೀಟ್ ಜೋಶಿ ಅವರು ಮಾಡಬೇಕಾಗ್ತದೆ. ಇನ್ನ ಇದೇ ರೀತಿ ಮಧುಕರ್ ಗುಂಡೇನಟ್ಟಿ ಅವರು ತಮ್ಮ ವಿಚಾರಗಳನ್ನು ಒಳ್ಳೆಯ ಪಡಿಸಿದ್ದಾರೆ. ತಾವೆಲ್ಲರೂ ಊಟ ಆದ್ರೂ ಸಾಮಾನ್ಯವಾಗಿ ಮಧ್ಯಾಹ್ನ ಭಾಷಣ ಇಡ್ಬೇಡ್ರಿ ಅಂತ ಹೇಳ್ತಿರ್ತಾರ. ಆದ್ರೆ ಅವರು ಬರೋಬ್ಬರ ಟ್ಯಾಗ್ ಮಾಡ ಸ್ವಲ್ಪ ಹಾಸ್ಯವನ್ನ ಊಟ ಆದ್ಮೇಲೆ ಇಟ್ಟಿದ್ದಕ್ಕ ಇಷ್ಟು ಜನರಿಗೆ ಒಂದು ಕಿವಿ ಇಲ್ಲೇ ಅದ ಅಂತ ಹೇಳಿ ನಮಗನ್ನಿಸ್ತದ. ಅದಕ್ಕ ಎಲ್ಲಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಂತ ರೀತಿಯಿಂದ ಕೇಳಿದ್ದಕ್ಕ ತಮ್ಮಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ